ಅಂತ. ಇದರಲ್ಲಿ ಚಿಕ್ಕ ಬಾರ್ಡರ್ ಹಾಕಿ ಇದರಲ್ಲಿ 60 ಜರಿ ಥ್ರೆಡ್ಸ್ ಬರುತ್ತೆ. ಇದು 60 ಕೊಲಿಕೆ ಅಂತ ಹೇಳ್ತೀವಿ. ಈ 1500 ರೂಪಾಯಿದಲ್ಲಿ ಸಿಗುತ್ತೆ. ಇದು ಸೇಮ್ ಪೋಚಂಪಲ್ಲಿ ಡಿಸೈನ್ 1500. ಸೊ 1500 ರೇಂಜ್ ಅಲ್ಲಿ ಪೋಚಂಪಲ್ಲಿ ಡಿಸೈನ್ 4500 ಸರ್. ಸೊ ಇದರಲ್ಲಿ ಸಿಂಗಲ್ ಸೈಡ್ ಬಾರ್ಡರ್, ಈಗ ಒನ್ ಸೈಡ್ ಬಾರ್ಡರ್ ಸಾರಿ, ಇದು ಕಂಚಿ ಬಾರ್ಡರ್ ಅಲ್ಲೇ ದೊಡ್ಡ ಬಾರ್ಡರ್, ಸ್ವಲ್ಪ ಇದು ಬೇರೆ ಪ್ಯಾಟರ್ನ್. ಇದರಲ್ಲಿ ಈವ್ನಿಂಗ್ ಮಾರ್ನಿಂಗ್ ಡಿಸೈನ್ ಅಂತ ಚಿಕ್ಕ ಬಾರ್ಡರ್, ಇದು ದೊಡ್ಡ ಬಾರ್ಡರ್, ಈವ್ನಿಂಗ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಎಲ್ಲ ಸೆಲ್ಫ್ ಡಿಸೈನ್, ಬೇರೆ ಕಲರ್ ಇಳುದಿಲ್ಲ, ಎಲ್ಲ ಒಂದೇ ಕಲರ್. ಈಗ ಇದು ನಮ್ಮ ಹತ್ರ 2000 ರುಪೀಸ್ ಇದಕ್ಕೆ ಸರ್. ಇದು ಗಿಫ್ಟೆಡ್ ಸ್ಯಾರೀಸ್. ಇದು ಈಗ ಫಂಕ್ಷನ್ ಅಲ್ಲಿ ನೀವು ಗಿಫ್ಟ್ ಕೊಡ್ಬೇಕು ಎಲ್ಲರಿಗೆ ಅಂತಂದ್ರೆ ಬರೀ 390 ರೂಪಾಯಿ, 390 ರುಪೀಸ್. 390 ರೂಪಾಯಿ. ನಂಗೆ ಕುಚಂಬಳ್ಳಿ ಸಾರಿ ಎಲ್ಲ ಗೊತ್ತಿದೆ ಎಷ್ಟು ರೇಟ್ ಅಂತ ಹೇಳಿ, ಹಾಗೆ ಈಗ ನೋಡುವಾಗ ಇಲ್ಲಿ ತೊಂದರೆ ಇಲ್ಲ ಅಂತ ಆಗ್ತದೆ. 1500 ರುಪೀಸ್ ಸರ್ ಈ ಸ್ಯಾರಿ. ಪ್ರೈಸ್ ವೇರಿಯೇಷನ್ಸ್. ಈಗ ನೀವು ಅಂಗಡಿಗೆ ಹೋಗಿದ್ರೆ ಒಂದು 5000 ರೇಂಜ್ ಹೇಳಿದ್ರೆ ಅದರಲ್ಲೇ ಒಂದು 10 ಸೀರೆ ಹಾಕ್ತಾರೆ. ನಮ್ಮ ಹತ್ರ ಹಂಗೆ ಇಲ್ಲ. ನೀವು ಇಡೀ ಶಾಪೇ ನೋಡ್ಬೋದು, ನೀವೇ ನೋಡ್ತಾ ಇದ್ರು. ಕಸ್ಟಮರ್ಗೆ ಬಿಡ್ತೀವಿ, ಮೇಡಮ್ ಈ ಪ್ರೈಸ್ ರೇಂಜ್ ಅಲ್ಲಿ ಇಂಥದ್ದು ಸ್ಯಾರೀಸ್ ಉಂಟು, ನೀವು ಅರ್ಧ ಗಂಟೆ ನೋಡುವ, 3 ಗಂಟೆ ನೋಡು, 4 ಗಂಟೆ ನೋಡಿ ಅಂತ ಇಲ್ಲ, ಇಡೀ ದಿವಸನೂ ಬಿಡ್ತೀವಿ. ನಿಮ್ಗೆ ಬೇಕಂತಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಾಗನೇ ಪ್ರೈಸ್ ಆಗ್ಲಿ ಡಿಸೈನ್ ಆಗ್ಲಿ ನಮ್ಮ ಶಾಪ್ ಅಲ್ಲಿ ಅದೊಂದು ಫೆಸಿಲಿಟಿ ಇದೆ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂಟ್ವಾಳ ತಾಲೂಕಿನ ಜಕ್ರಿ ಬೆಟ್ಟಲ್ಲಿ ನಾವಿಲ್ಲಿದ್ದೇವೆ. ಇವತ್ತು ನಾವು ಮಧು ಸಿಲ್ಕ್ಸ್ ಸಂಸ್ಥೆಯಲ್ಲಿ ನಾವಿಲ್ಲಿಗ ಬಂದಿದ್ದೇವೆ. ಬನ್ನಿ, ನಮ್ಮೊಟ್ಟಿಗೆ ಮಧು ಮತ್ತು ಅವರ ದಂಪತಿಗಳು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ವಿಶೇಷತೆ ಏನು, ಇಲ್ಲಿಯ ಸೀರೆಗಳ ವಿಶೇಷತೆ ಏನಂತ ಅವರಿಂದಲೇ ಕೇಳಿಕೊಳ್ಳೋಣ. ಸರ್ ನಮಸ್ತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಸರ್? ಸರ್ ನಮ್ಮದು ವ್ಯಾಪಾರ ಇಲ್ಲಿ 2014 ಇಂದ ಮಾಡ್ತಾ ಇದ್ದೀವಿ. ಹಾಗಿದ್ರೆ ನಮ್ಮದು ಆಕ್ಚುಲಿ ರೇಷ್ಮೆ ಸೀರಾ ತಯಾರಾಗೋದು ಫ್ಯಾಮಿಲಿ. ನಾವು ಒಂದು 70 ವರ್ಷದಿಂದಾನೇ ನಾವು ಮಗ್ಗ ಎಲ್ಲ ರೆಡಿ ಮಾಡೋದು, ಮಗ್ಗ ಮೇಲೆ ಸೀರೆ ರೆಡಿ ಮಾಡೋದು. ನಮ್ಮ ಗ್ರ್ಯಾಂಡ್ ಫಾದರು, ಆಮೇಲೆ ನಮ್ಮ ಫಾದರು, ಈಗ ನಮ್ಮ ಅಣ್ಣ ತಮ್ಮ, ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ನಡ್ಸ್ಕೊಂಡು ಬರ್ತಾ ಇದೆ. ಈಗ ತಯಾರಿ ಮೇಲೇನೆ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ. ನಮ್ಮದು ಆಂಧ್ರ ಅನಂತಪುರ ಜಿಲ್ಲಾ ಧರ್ಮವರಂ ಅಂತ. ಅಲ್ಲಿ ನಮ್ಮ ಊರಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಮಗ್ಗ ಉಂಟು. ಅಲ್ಲಿ ನಮ್ಮ ಎಲ್ಲ ಊರಲ್ಲಿ ಎಲ್ಲ ಆಲ್ಮೋಸ್ಟ್ ತಯಾರಿ ಇದೆ ಮಾಡೋದು. ಅದೇ ಬೇರೆ ನಮ್ಮದು ಅದೇ ಕೆಲಸ. ಅದರಲ್ಲಿಂದ ಈ ಊರಿಗೆ 2014 ಅಲ್ಲಿ ಬಂದಿದ್ದೀವಿ. ಆವಾಗ 2014 ಇಂದ ಈ ಮನೆ ಇದು ಪರ್ಚೇಸ್ ಮಾಡಿ, ಬಿಲ್ಡಿಂಗ್ ಎಲ್ಲ ಪರ್ಚೇಸ್ ಮಾಡಿ ನಾವೇ ತಯಾರಿ ಮಾಡಿ ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ಬೋದು. ಒಳ್ಳೆ ಸ್ಯಾರಿ, ಗುಡ್ ಕ್ವಾಲಿಟಿ, ಒಳ್ಳೆ ರೇಷ್ಮೆ ಸೀರೆಗಳು ಸ್ವಲ್ಪ ಕಡಿಮೆ ಪ್ರೈಸ್ಗೆ, ಅಂದ್ರೆ ಹೊರಗಡೆಗಿಂತ ಒಂದು 40% ಕಡಿಮೆ ರೇಟಲ್ಲೇ, ಮಾರ್ಕೆಟ್ ಇಂತಕ್ಕಿಂತ ಕಡಿಮೆ ರೇಟಲ್ಲೇ ಕೊಡ್ಬೋದು. ಆಕ್ಚುಲಿ ನಾವು ತಯಾರಿ ಆದ್ಮೇಲೆ ಲೋಕಲ್ ಶಾಪ್ ಕೊಡ್ತೀವಿ. ಶಾಪಿಂದ ಮತ್ತೆ ಡೀಲರ್ ಇರ್ತಾರೆ, ಡೀಲರ್ ಇಂದ ಮತ್ತೆ ಈಗ ಪರ್ಚೇಸ್ ಮಾಡೋದು ರಿಟೇಲರ್ಗೆ ಬರುತ್ತೆ. ಆ ತರದಲ್ಲಿ 3 ಜನ ಮಧ್ಯದಲ್ಲಿ ಇದ್ದಾರೆ. ಆಮೇಲೆ ಕಸ್ಟಮರ್ಗೆ ಬರುದು. ಆ ಬ್ಯಾರಿಯರ್ ಸ್ವಲ್ಪ ಕಡಿಮೆ ಮಾಡುವ, ಒಳ್ಳೆ ಪ್ರೈಸ್ ಅಲ್ಲಿ ಜನಗಳಿಗೆ ಒಳ್ಳೆ ರೇಷ್ಮೆ ಸೀರಾ ಕೊಡ್ಬೋದು ಅಂತ ಒಳ್ಳೆ ಉದ್ದೇಶದಿಂದ ಶುರು ಮಾಡಿದ್ದೀವಿ. ಈಗ ಸರ್, ಇದು ನಿಮ್ಮ ಸೀರೆಗಳ ವಿಶೇಷತೆ ಏನಂದ್ರೆ ಇಲ್ಲಿ ಹೇಗೆ ಸೀರೆಗಳನ್ನು ಹೇಳ್ಬೋದು ಸರ್? ಆಕ್ಚುಲಿ ಇವಿ ವೆಡ್ಡಿಂಗ್ ಸ್ಯಾರೀಸು ಪ್ಯೂರ್ ರೇಷ್ಮೆ. ನಾನು ನಿಮ್ಗೆ ಒಂದು ಪ್ಯೂರ್ ರೇಷ್ಮೆ ಥ್ರೆಡ್ಸ್ ತೋರಿಸ್ತೀನಿ ಸರ್. ಇವಿ ನಾವು ಇದು ಪ್ಯೂರ್ ರೇಷ್ಮೆ ಅಂದ್ರೆ ಇದರಲ್ಲಿ ಈಗ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ರೇಷ್ಮೆ ಇದು ಸಿಗತ್ತೆ, ಗೂಡ್ ಸಿಗತ್ತೆ. ಅದರಲ್ಲಿಂದ ನಾವು ಥ್ರೆಡ್ಸ್ ಮಾಡ್ಕೊಂಡು, ಇದು ಪ್ಯೂರ್ ರೇಷ್ಮೆ, ಇದು ಸ್ಟಾರ್ಟಿಂಗ್ ರಾ ರೇಷ್ಮೆ. ಇದಕ್ಕೆ ನಾವು ಫಸ್ಟ್ ಬಿಸಿ ನೀರಿಗೂ ಹಾಕಿದ್ರೆ ಸ್ವಲ್ಪ ಪ್ರೈಸ್ ಅಂದ್ರೆ ವೆಯ್ಟ್ ಕಡಿಮೆ ಆಗಿ 25% ಉಕಾರ ಅಂತ ಹೇಳ್ತೀವಿ, ಅದು ಹೋಗುತ್ತೆ. 25% 1 kg ಹಾಕಿದ್ರೆ 750 ಗ್ರಾಮ್ ಕಡಿಮೆ ಆಗತ್ತೆ. 25% ಕಡಿಮೆ ಆಗಿ 750 ಗ್ರಾಮ್ ಬರುತ್ತೆ. ಆಮೇಲೆ ಕಲರ್ ತಕೊಳ್ಳಿಕ್ಕೆ, ಅಬ್ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗತ್ತೆ ಆ ಥ್ರೆಡ್ಸ್. ಆಮೇಲೆ ಕಲರ್ ಚೂಸ್ ಮಾಡಿ ನಾವು ಈ ತರದಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಅದಕ್ಕೆ ಇದು ಮಾಡ್ತೀವಿ. ಕಲರ್ಗೆ ಸಪರೇಟ್ ನಮ್ಮ ಹತ್ರ ಯೂನಿಟೇ ಇದೆ, ಕಲರ್ ಹಾಕ್ಲಿಕ್ಕೆ ಸಪರೇಟ್ ಯೂನಿಟೇ ಇದೆ. ನಾವು ಕಲರ್ ಹೇಳುದು ಕಲರ್ ಚಾರ್ಟ್ ಪ್ರಕಾರ ಕಲರ್ ಎಲ್ಲ ಮಾಡ್ತೀವಿ. ಆಮೇಲೆ ನಾವು ಡಿಸೈನ್ ಸೆಟ್ ಮಾಡ್ತೀವಿ ಮಗ್ಗ ಮೇಲೆ. ಯಾವುದೇ ಡಿಸೈನ್ ಇದೆ, ಯಾವುದೇ ಡಿಸೈನ್ ಅಂತಂದ್ರೆ 1 ನಿಮಿಷ ತಗೊಂಡಿದ್ದೆ. ಡಿಸೈನ್ ಅಂತಂದ್ರೆ ಸಪೋಸ್ ನಿಮ್ಗೆ ಈಗ ಇದು ಕಂಚಿ ಬಾರ್ಡರ್ ಅಂತ ಹೇಳ್ತೀವಿ ಸರ್. ಇದು ಕಂಚಿ ಬಾರ್ಡರ್ ಅಂತಂದ್ರೆ ಈ ಜರಿ ಬಾರ್ಡರ್ ಬಂದು ಇದು ಕಂಚಿ ಬಾರ್ಡರ್. ಮತ್ತೆ ಇದರಲ್ಲಿ ನಿಮ್ಗೆ ಇದು ಹ್ಯಾಂಡ್ಲೂಮ್ ವೀವಿಂಗ್ ಬುಟ್ಟಾಸ್ ಎಲ್ಲ ಇದರಲ್ಲಿ ಮೀನಾ ವರ್ಕ್ ಉಂಟು. ಸೊ ಇದರಲ್ಲಿ ಮೀಡಿಯಂ ಬಾರ್ಡರ್ ಇದೆ, ಚಿಕ್ಕ ಬಾರ್ಡರ್, ಸ್ಮಾಲ್ ಬಾರ್ಡರ್, ಯಾವ್ದು ಫಿಗರ್ ಇರಬೇಕು. ಇದರಲ್ಲಿ ನೆವಲಿ ಉಂಟು, ಮತ್ತೆ ಚಕ್ರ, ಈ 2 ಐಟಮ್ ಉಂಟು. ಆ ತರದಲ್ಲಿ ಸೆಲೆಕ್ಟ್ ಮಾಡಿ ಡಿಸೈನ್ ಎಲ್ಲ ಪ್ಯಾಟರ್ನ್ ಎಲ್ಲ ಸೆಟ್ ಮಾಡ್ತೀವಿ. ಸೆಟ್ ಮಾಡಿದ ಮೇಲೆ ವೀವಿಂಗ್ ಹೋಗುದು.
ವೀವಿಂಗ್ ಅಲ್ಲಿ ನಿಮ್ಗೆ ಹ್ಯಾಂಡ್ಲೂಮ್ ಇದೆ, ಇವೆಲ್ಲ ಪ್ಯೂರ್ ರೇಷ್ಮೆ. ಸೊ ಹ್ಯಾಂಡ್ಲೂಮ್ ಮೇಲೆ ತಯಾರಿ ಶುರು ಆಗತ್ತೆ ಸರ್. ಈ ಸಾರಿ ಒಂದು ರೆಡಿ ಆಗ್ಲಿಕ್ಕೆ ಒಂದು 4 ಡೇಸ್ ಬೇಕು. ಈ ಸಾರಿ ಒಂದು ಸಾರಿ ರೆಡಿ ಆಗ್ಲಿಕ್ಕೆ 4 ಡೇಸ್ ಬೇಕು. ಎಲ್ಲ ಹ್ಯಾಂಡ್ಲೂಮ್ ಸರ್. ಅದಿ ಮಗ್ಗದ ಮೇಲೆ ಎಲ್ಲ ಸೇರ್ಸ್ ಮೇಲೆ ಸೊ ವೀವಿಂಗ್ ಶುರು ಮಾಡ್ತೀವಿ ಸರ್. ಆಕ್ಚುಲಿ ಅಲ್ಲಿ ಅದರಲ್ಲಿ ಈ ಉದ್ದ ಥ್ರೆಡ್ಸ್ ಇರತ್ತೆ. ಅಂದ್ರೆ ಒಂದು ಸೀರೆಗೆ ಫಸ್ಟ್ 6 ಮೀಟರ್ ಸ್ಯಾರಿ ಮತ್ತೆ 1 ಮೀಟರ್ ಬ್ಲೌಸ್ ಅಂತ ಮುಂಚೆನೆ ಕಲರ್ ಯಾವ್ದಂತ ಕಲರ್ ಸೆಟ್ ಮಾಡ್ತೀವಿ. ಕಲರ್ ಸೆಟ್ ಮಾಡಿ ಅದರಲ್ಲಿ ಅಲ್ಲಿ ಹಾರ್ಜೆಂಟಲ್ ಥ್ರೆಡ್ಸ್ ಮೇಲೆ ವೀವಿಂಗು ನೇಯ್ದು ಶುರು ಮಾಡ್ತೀವಿ ಸರ್. ವೀವಿಂಗ್ ಶುರು ಮಾಡೋದು ಇದರಲ್ಲಿ ಸರ್. ಒಂದು ನಿಮಿಷ ತೋರಿಸ್ತೀನಿ ಸರ್. ಈ ತರದಲ್ಲಿ ನಾವು ಬೋಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೇಲೆ ವೀವಿಂಗ್ ಇದು ಮಾಡಿ ಸರ್. ಅದು ಕೊಡಿ, ಅದು ಬಚ್ಚು ಸರ್. ಇದರಲ್ಲಿ ಈ ಥ್ರೆಡ್ ಇರತ್ತಲ್ಲ, ಸೊ ಈ ಥ್ರೆಡ್ ಇದರಲ್ಲಿಂದ ಹಿಂಗೆ ವೀವ್ ಮಾಡ್ಕೊಂಡು ಹೋಗತ್ತೆ ಸರ್. ಇಲ್ಲಿ ಈ ತರದಲ್ಲಿ ಒಂದು ವ್ಯೂ ಮತ್ತೆ ಹಿಂಗೆ ಮಾಡುದು, ಈ ತರದಲ್ಲಿ ಒಂದು ವ್ಯೂ ಬರುತ್ತೆ, ಆ ತರದಲ್ಲಿ ಹಿಂಗೆ ಮಾಡುದು, ಅದೇ ವೀವಿಂಗ್ ಬರುತ್ತೆ. ಈ ಬಾರ್ಡರ್ಗೆಲ್ಲ ಯೂಸ್ ಮಾಡುದು ಜರಿ ಇದರಲ್ಲಿ ಬೇರೆ ಬೇರೆ ಉಂಟು ಸರ್. ಜರಿ ಕೊಡು ಸರ್. ಇದರಲ್ಲಿ ಗೋಲ್ಡನ್ ಜರಿ ಮತ್ತೆ ವೈಟ್ ಜರಿ ಮತ್ತೆ ಈಗ ಜರ್ಮನ್ ಸಿಲ್ವರ್ ಜರಿ ಅಂತ ಕಾಪರ್ ಜರಿ ಬೇರೆ ಬೇರೆ ತರ ಇದೆ. ಇದರಲ್ಲಿ ಬೇರೆ ಬೇರೆ ಕ್ವಾಲಿಟೀಸ್ ಉಂಟು. ನಾವು ಅಂಗಡಿಗೆ ಕೊಡ್ತೀವಿ. ಆ ಅಂಗಡಿ ಹತ್ರ ಸ್ವಲ್ಪ ಮುಂಚೆನೆ ಆರ್ಡರ್ ತಗೊಳ್ತೀವಿ. ಸೊ ಎಷ್ಟು ಯಾವ್ದು ಬಡ್ಜೆಟ್ ಅಲ್ಲಿ ಪ್ರೈಸ್ ಮಾಡ್ಬೇಕು. ಒಂದು ಸ್ಯಾರಿ ಸಪೋಸ್ ಇದು ನಮ್ಮ ಹತ್ರ ಈಗ 1500 rupees ಸರ್. ಈ ಸ್ಯಾರಿ ಇಷ್ಟಕ್ಕೂ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಜರಿ ಯೂಸ್ ಮಾಡಲ್ಲ. ಇದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಯೂಸ್ ಮಾಡ್ತೀವಿ. ಈ ಸ್ಯಾರಿಗೆ ಸ್ವಲ್ಪ ಒಳ್ಳೆ ಜರಿ ಯೂಸ್ ಮಾಡ್ತೀವಿ, ಒಳ್ಳೆ ರೇಷ್ಮೆ ಯೂಸ್ ಮಾಡ್ತೀವಿ. ಇದರ ಕಾಸ್ಟ್ ಸರ್? ಸರ್ ಇದು 4.5 ಸರ್. ಇದು 4.5, ಇದು 1.5. ಸೊ 1.5 ಆ ತರದಲ್ಲಿ ಮೆಟೀರಿಯಲ್ ಎಲ್ಲ ಸೆಲೆಕ್ಷನ್ ಮಾಡಿ ಮಗ್ಗ. ಇದು ಪವರ್ಲೂಮ್ ಸ್ಯಾರಿ. ಇದು ಅಂದ್ರೆ ಕರೆಂಟ್ ಮಗ್ಗ ಮೇಲೆ ನೇಯ್ದು ಸ್ಯಾರಿ. ಇದು ಹ್ಯಾಂಡ್ಲೂಮ್ ಮೇಲೆ ನೇಯ್ದು ಸ್ಯಾರಿ ಸರ್. ಇದರಲ್ಲಿನೇ ಇನ್ನು ಬೇರೆ ಬೇರೆ ಇದರಲ್ಲಿ ಬಾರ್ಡರ್ಲೆಸ್, ಚಿಕ್ಕ ಬಾರ್ಡರು, ಪೋಚಂಪಲ್ಲಿ ಡಿಸೈನ್. ನಮ್ಮ ಹತ್ರ ಡಿಸೈನ್ಸ್ ಅಂತಂದ್ರೆ ಈಗ ಸದ್ಯಕ್ಕೆ ನಾವು ಸರ್ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಆಮೇಲೆ ವೆಂಕಟಗಿರಿ ಸ್ಯಾರೀಸ್, ಮತ್ತೆ ಪೋಚಂಪಲ್ಲಿ ಡಿಸೈನು, ಇಕ್ಕತ್ತು, ಪೋಚಂಪಲ್ಲಿ 1-2 ಸ್ಯಾರಿ ಕೊಡಿ. ಸರ್ ಇದು ಪೋಚಂಪಲ್ಲಿ ಡಿಸೈನ್ ಅಂತ. ಇದರಲ್ಲಿ ಚಿಕ್ಕ ಬಾರ್ಡರ್ ಹಾಕಿ ಇದರಲ್ಲಿ 60 ಜರಿ ಥ್ರೆಡ್ಸ್ ಬರುತ್ತೆ. ಇದು 60 ಕೊಲಿಕೆ ಅಂತ ಹೇಳ್ತೀವಿ. ಚಿಕ್ಕ ಈ ತರ ಮಾಡಿ ಸ್ಯಾರಿ ಎಲ್ಲ ವೀವಿಂಗ್ ಮಾಡೋದು. ಇದು ಪೋಚಂಪಲ್ಲಿ ಡಿಸೈನ್. ಇದೆಲ್ಲ ಡಿಸೈನ್ ಎಲ್ಲ ಮುಂಚೆನೆ ಫಿಕ್ಸ್ ಮಾಡಿ ಆಮೇಲೆ ಬರೀ ವೀವಿಂಗ್, ಖಾಲಿ ವೀವಿಂಗ್ ಇದೆ. ಇದರಲ್ಲಿ ಡಿಸೈನ್ಸ್ ಇಲ್ಲ. ಇದರಲ್ಲಿನೇ ಮತ್ತೆ ಈ ಬಾರ್ಡರ್ ಇಲ್ಲ. ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಬೇಕಂತಂದ್ರೆ ಕೂಡ ನಿಮ್ಗೆ ಒಂದು ನಿಮಿಷ ಸರ್. ಈ 1500 ರೂಪಾಯಿದಲ್ಲಿ ಸಿಗತ್ತೆ. ಇದು ಸೇಮ್ ಪೋಚಂಪಲ್ಲಿ ಡಿಸೈನ್ 1500. ಸೊ 1500 ರೇಂಜ್ ಅಲ್ಲಿ ಪೋಚಂಪಲ್ಲಿ ಡಿಸೈನ್. ಅದಕ್ಕೆ ಎಷ್ಟು ಹೇಳಿ ಸರ್? ಅದಕ್ಕೆ 2800 ಸರ್. ಅದೇ 2800. ಅದರಲ್ಲೇ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬೇಕಂತಂದ್ರೆ ಇನ್ನು ಸ್ವಲ್ಪ ಹ್ಯಾಂಡ್ಲೂಮ್ ಮೇಲೆ ಹೋಗ್ತೀವಿ ಸರ್. ಇದರಲ್ಲಿ 4500 ಸರ್. ಸೊ ಇದರಲ್ಲಿ ಸಿಂಗಲ್ ಸೈಡ್ ಬಾರ್ಡರ್, ಈಗ 1 ಸೈಡ್ ಬಾರ್ಡರ್, ಆ ತರದಲ್ಲಿ ಎಲ್ಲ ಇದು ಮಾಡಿ ಬಾರ್ಡರ್ಗೆ ಮಾತ್ರ ಡಿಸೈನ್ ಹಾಕಿ ಮಿಕ್ಕಿದೆಲ್ಲ ಇದೆಲ್ಲ ಪ್ಲೈನ್ ಮುಂಚೆನೆ ಫಿಕ್ಸ್ ಆಗತ್ತೆ. ಆಮೇಲೆ ಇನ್ನೊಂದು ಬೇರೆ ಡಿಸೈನ್ ತೋರಿಸ್ತೀವಿ ಸರ್. ಪೂಜಿ ಇವೆಲ್ಲ ಈ ಸ್ಯಾರೀಸ್ ಎಲ್ಲ ಸರ್. ಇವೆಲ್ಲ ಬುಟ್ಟಿಸ್ ಎಲ್ಲ ಕೈಯಿಂದನೇ ಮಾಡ್ಬೇಕು. ಹ್ಯಾಂಡ್ಲೂಮ್ ಇವೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್. ಸೊ ಇವೆಲ್ಲ ಇದರಲ್ಲಿ ಮೇಲೆ ಇದು ಪಲ್ಲು ಅಂತ ಅಂತೀವಿ. ಆಮೇಲೆ ಬ್ಲೌಸ್ ಬರುತ್ತೆ ಇದರಲ್ಲಿ. ಇದು ಬ್ಲೌಸ್ 6 ಮೀಟರ್ ಸ್ಯಾರಿ, 1 ಮೀಟರ್ ಬ್ಲೌಸ್ ಬರುತ್ತೆ ಇದರಲ್ಲಿ. ಇದರ ಕಾಸ್ಟ್ ಎಷ್ಟು ಸರ್? ಸರ್ ಇದು 3.5 ಸರ್. 3500. ಸರ್ ಇದೊಂದು ಸ್ಯಾರಿ. ಇದು ಕಂಚಿ ಬಾರ್ಡರ್ ಅಲ್ಲೇ ದೊಡ್ಡ ಬಾರ್ಡರ್, ಸ್ವಲ್ಪ ಇದು ಬೇರೆ ಪ್ಯಾಟರ್ನ್. ಇದರಲ್ಲಿ ಈವ್ನಿಂಗ್ ಮಾರ್ನಿಂಗ್ ಡಿಸೈನ್ ಅಂತ ಚಿಕ್ಕ ಬಾರ್ಡರ್, ಇದು ದೊಡ್ಡ ಬಾರ್ಡರ್, ಈವ್ನಿಂಗ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಸೊ ಇದೊಂಥರ ಪ್ಯಾಟರ್ನ್. ಇದರಲ್ಲಿ ಸೇಮ್ ಮೀನಾ ವರ್ಕ್ ಉಂಟು. ಇದರಲ್ಲಿ ವಿತೌಟ್ ಮೀನಾ ಬೇಕಂದ್ರೆ ವಿತೌಟ್ ಮೀನಾ, ಇಲ್ಲ ಬೇರೆ ಕಲರ್ ಬೇಕಂತಂದ್ರೆ ಮೀನಾಗಿ ನಾವು ಅದರಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇದರಲ್ಲಿ ಪಲ್ಲು ಬೇರೆ ಕಲರ್ ಉಂಟು, ಪಲ್ಲು ಸೆರಗು ಬೇರೆ ಬರುತ್ತೆ. ಬುಜ್ಜಿ ಲೆನಿನ್ ಕೊಡಿ ಅಮ್ಮ, ಲೆನಿನ್ ಕೊಡಿ ಸರ್.
ಇದು ತುಂಬಾ ಸಾಫ್ಟ್ ಅಲ್ಲಿ ಲೆನಿನ್ ಕ್ಲಾತ್ ಅಂತ ಸರ್. ಇದರಲ್ಲಿ ಲೆನಿನ್ ಕ್ಲಾತ್ ಅಂತ ತುಂಬಾ ಸಾಫ್ಟ್ ಆಗಿ ಮೆಟೀರಿಯಲ್ ಬರುತ್ತೆ, ಉಡ್ಲಿಕ್ಕೆಲ್ಲ ತುಂಬಾ ಕಂಫರ್ಟ್ ಆಗುತ್ತೆ. ಇದು 1000 ರುಪೀಸ್ ಸರ್. 1000 ರುಪೀಸ್. ತುಂಬಾ ಲೆನಿನ್ ಕ್ಲಾತ್ ಅಂದ್ರೆ ರೇಷ್ಮೆ ಮೇಲೆ ಇದು ಕಾಟನ್ ನೇಯ್ತೀವಿ, ಅದಕ್ಕಾಗಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್, ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಇದು ಟಿಶ್ಯೂ ಸ್ಯಾರೀಸ್ ಅಂತ ಸರ್. ಟಿಶ್ಯೂ ಸ್ಯಾರೀಸ್ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಹೆವಿ ಆಗಿರುತ್ತೆ ಸ್ಯಾರಿ. ಫಂಕ್ಷನ್ ವೀರ್ಸ್ಗೆಲ್ಲ, ಮದುವೆ ಫಂಕ್ಷನ್ಸ್, ವೆಡ್ಡಿಂಗ್ ಫಂಕ್ಷನ್ಸ್ಗೆಲ್ಲ, ಮತ್ತೆ ಎಂಗೇಜ್ಮೆಂಟ್ ಫಂಕ್ಷನ್ಸ್, ಈ ಫಂಕ್ಷನ್ಸ್ಗೆಲ್ಲ ಇಂಥದ್ದು ಸ್ಯಾರಿ ಎಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿನೇ ನಿಮ್ಗೆ ಕ್ವಾಲಿಟೀಸ್ ಬೇರೆ ಬೇರೆ ಉಂಟು. ಈಗ ನಮ್ಮ ಹತ್ರ ಇದು 2,500 ರೂಪಾಯಿ, ಇದು 2500. ಇದರಲ್ಲಿನೇ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಒಳ್ಳೆ ಕ್ವಾಲಿಟಿದಲ್ಲಿ ಇದೆ ಸರ್. ಇದರಲ್ಲಿ ಇದು ಪ್ಯೂರ್ ವೆಡ್ಡಿಂಗ್ ಸ್ಯಾರಿ, ಇದು 11,000 ಆಗುತ್ತೆ ನಮ್ಮ ಹತ್ರ. ಇದು ಪ್ಯೂರ್ ವೆಡ್ಡಿಂಗ್, ಮತ್ತೆ ಒಳ್ಳೆ ಕ್ವಾಲಿಟಿ ಜರಿ ಮತ್ತೆ ಪ್ಯೂರ್ ರೇಷ್ಮೆನ ಯೂಸ್ ಮಾಡಿದ್ರೆ ಇದರಲ್ಲಿ ಒಂದು 10 ಇಯರ್ಸ್ ನಿಮ್ಗೆ ಜರಿನೂ ಕಪ್ಪಾಗಲ್ಲ, ಏನಾಗುದಿಲ್ಲ. ಇವೆಲ್ಲ ನಮ್ಮ ಓನ್ ಲೂಮ್ಸ್ ಮೇಲೆ ನಾವು ನೇಯಿಸಿದೀವಲ್ಲ, ನಾವು ಅದಕ್ಕೆ ಒಂದು ವಾಷಿಂಗ್ ಮಿಷನ್ ಅಂತ ರಫ್ ಆಗಿ ಮಾಡ್ಲಿಕ್ಕಿಲ್ಲ. ನೀವು ಆರಾಮಾಗಿ ಹ್ಯಾಂಡ್ ವಾಶ್ ಇಲ್ಲ ಸರ್. ಆಕ್ಚುಲಿ ಇದು ಡ್ರೈ ವಾಶ್ ಮಾಡಿಸಿದ್ರೆ ಚೆನ್ನಾಗಿ ಇದಿರುತ್ತೆ ಸರ್. ಟಿಶ್ಯೂ ಸ್ಯಾರಿ ಒಂದು ಕೊಡಿ ಅಮ್ಮ ಸರ್. ಇದೊಂದು ಬೇರೆ ಪ್ಯಾಟ್ರನ್. ಸೊ ಇದು 2800 ಸರ್. ಸೊ ಈ ಸ್ಯಾರಿ 2800. ಮತ್ತೆ ಮಕ್ಕಳದು ಇವೆಲ್ಲ ಹಾಫ್ ಸ್ಯಾರೀಸ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳು 1 ವರ್ಷದಿಂದ 18 ವರ್ಷ ತನ ಎಲ್ಲ ಬೇರೆ ಬೇರೆ ಉಂಟು ಸರ್. ಇದರಲ್ಲಿ ಬೇರೆ ಬೇರೆ ಸೈಜಸ್ ಅಲ್ಲಿ ಉಂಟು. ಇದರಲ್ಲಿ ಬ್ಲೌಸ್ ವಿತ್ ಇದು ಲಂಗ 2 ಬರುತ್ತೆ. ಸ್ಟಿಚ್ ಮಾಡಿಸ್ಕೊಳ್ಬೇಕು, ನಾವು ರೆಡಿಮೇಡ್ ಕೊಡುದಿಲ್ಲ. ನಾವು ಬರೀ ಮಗ್ಗ ನೇಯಿಸಿ ರೆಡಿ ಮಾಡಿ ಸ್ಟಿಚ್ ನೀವೇ ಮಾಡಿಸ್ಕೊಳ್ಬೇಕು. ವರ್ಕ್ಸ್ ಬೇಕಂದ್ರೆ ವರ್ಕ್ಸ್ ಮಾಡ್ಕೊಳ್ಬಹುದು ಸರ್. ಇದೀಗ ಜೆರಿ ಸ್ಯಾರೀಸ್, ಈಗ ಟಿಶ್ಯೂ ಸ್ಯಾರೀಸ್ ಅಂತ ತುಂಬಾ ಕ್ರೇಜ್ ಆಗಿ ನಡೀತಾ ಇದೆ. ಸೆಲ್ಫ್ ಡಿಸೈನ್ ಎಲ್ಲ ಸೆಲ್ಫ್ ಡಿಸೈನ್, ಬೇರೆ ಕಲರ್ ಇರುದಿಲ್ಲ, ಎಲ್ಲ ಒಂದೇ ಕಲರ್. ಈಗ ಇದು ನಮ್ಮ ಹತ್ರ 2000 ರುಪೀಸ್. ಇದಕ್ಕೆ 2000 ರುಪೀಸ್. ಇದು 3500 ಸರ್. ಇದು 3500 ರುಪೀಸ್. ಇದರಲ್ಲಿ ಮೀನಾ ಇಲ್ಲ, ಸ್ವಲ್ಪ ಒಳ್ಳೆ ಕಾಪರ್ ಜರಿ ಎಲ್ಲ ಯೂಸ್ ಮಾಡಿದೀವಿ. ಇದರಲ್ಲಿ ಕಾಪರ್ ಜರಿ ಯೂಸ್ ಮಾಡಿದೀವಿ. ಇದು ಗೋಲ್ಡನ್ ಜರಿ ಇಲ್ಲ, ಇದು ಕಾಪರ್ ಜರಿ ಸಾರಿ ಸರ್. ಈ ಕಡೆ ಏನಾಗುದಿಲ್ಲ ಸರ್. ಕಲರ್ ಎಲ್ಲ ಬಿಡುದಿಲ್ಲ. ಕಲರ್ ಏನು ಬಿಡುದಿಲ್ಲ ಸರ್. ಕಲರ್ ನಾವೇ ಹಂಗೆ ಕಲರ್ ಮಾಡುವಾಗನೇ ಒಂದು ಪ್ರೋಸೆಸ್ ಇದೆ ನಮ್ದು. ಕಲರ್ ಹೋಗುವ ತರ ಇಲ್ಲ. ನಾವು ಅದಕ್ಕೆ ಆ ಪ್ರಿಕಾಷನ್ಸ್ ಎಲ್ಲ ತಕೊಂಡೇ ಮಾಡುದು ಸರ್. ಈಗ ಕಾಸ್ಟ್ಲಿ ಆಗಿ ತಕೊಂಡೆ ಕಲರ್ ಹೋಗಿದ್ರೆ ಪ್ರಯೋಜನ ಇಲ್ಲ. ನಾವು ಈಗ ಎಲ್ಲ ಪ್ರೋಸೆಸ್ ಒಂದು 150 ಇಯರ್ಸ್ ಇಂದಾನೆ ಮಗ್ಗ ಮಾಡುದು, ರೇಷ್ಮೆ ಸೀರೆ ತಯಾರಿ ಮಾಡೋದ್ರಿಂದ ಈಗ ಎಕ್ಸ್ಪರ್ಟೈಸ್ ಆಗಿ ಕಲರ್ ಹೋಗುದಿಲ್ಲ, ಡಿಸೈನ್ಸ್ ಸಹ ಅಷ್ಟು ಬೇಗ ಹೋಗುದಿಲ್ಲ. ಇವೆಲ್ಲ ಪ್ರಿಂಟೆಡ್ ಡಿಸೈನ್ ಇಲ್ಲ. ನೀವು ಹೊರಗಡೆ ನೋಡಿದ್ರೆ ಇವೆಲ್ಲ ವೀವಿಂಗ್ ಮಾಡಿದ ಡಿಸೈನ್ಸ್, ಪ್ರಿಂಟೆಡ್ ಇಲ್ಲ. ಯಾವುದು ಪ್ರಿಂಟೆಡ್ ಇದು ಡಿಸೈನ್ ಎಲ್ಲ ಹೋಗುತ್ತಂತ ಇಲ್ಲ. ಸೊ ಇವೆಲ್ಲ ಪ್ರಿಂಟೆಡ್ ಡಿಸೈನ್ಸ್ ಇಲ್ಲ ಸರ್. ಅದಕ್ಕಾಗಿ ನಾರ್ಮಲ್ ಸ್ಯಾರೀಸ್ ಅಂದ್ರೆ ಪ್ರಿಂಟ್ ಬರುತ್ತೆ, ನಿಮ್ಗೆ ಅದು ಹೋಗ್ಬೋದು. ವೀವಿಂಗ್ ಅಲ್ಲಿ ಬರುದಲ್ಲ ಸ್ಯಾರಿ, ಅದಕ್ಕಾಗಿ ಇದು ಹೋಗುತ್ತಂತ ಅವಶ್ಯಕ ಇಲ್ಲ ಸರ್. ಇದಕ್ಕೆ ಸರ್ ಬೇರೆ ಸ್ಯಾರಿ ತೋರಿಸ್ತೇನೆ. ಈಗ ಇವರಿಗೆ ಡಿಸೈನ್ ಎಲ್ಲ ಬೇಕಿದ್ರೆ ನೀವೇ ಮಾಡ್ತೀವಿ? ನಾವೇ ಮಾಡಿ ಕೊಡ್ತೀನಿ ಸರ್. 1 ನಿಮಿಷ ಸರ್, ತೋರಿಸ್ತೇನೆ. ಸರ್ ಇದರಲ್ಲಿ ಲೈನ್ ಬಾರ್ಡರ್ ಅಂತ ಇದೊಂದು ಡಿಸೈನು. ಲೈನ್ ಬಾರ್ಡರ್ ಸ್ಯಾರಿ ಅಂತ ಬರೀ ಒಂದು ಲೈನ್ ಬರುತ್ತೆ ಬಾರ್ಡರ್ ಅಲ್ಲಿ. ಇದೊಂದು ನ್ಯೂ ಪ್ಯಾಟ್ರನ್. ಸೊ ಲೈನ್ ಬಾರ್ಡರ್ ಅಂತ ಇದೊಂದು ನ್ಯೂ ಪ್ಯಾಟ್ರನ್. ಫುಲ್ ಸ್ಯಾರಿ ಸರ್. ಫುಲ್ ಸ್ಯಾರಿ ಸಿಂಪಲ್ ಲೈಟ್ ವೆಯ್ಟ್. ಇವೆಲ್ಲ ನಮ್ಮ ಹತ್ರ 3,500-4,500 ಅಂದ್ರೆ ಮಾರ್ಕೆಟ್ ಗಿಂತ ಒಂದು 40% ಕಡಿಮೆ ಇದೆ ಸರ್ ನಮ್ಮ ಹತ್ರ. ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ಕೊಡ್ತೀವಲ್ಲ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಿಲ್ಲ ನಮ್ಮ ಹತ್ರ ಸರ್. ಇದು ಗಿಫ್ಟೆಡ್ ಸ್ಯಾರೀಸ್. ಇದು ಈಗ ಫಂಕ್ಷನ್ ಅಲ್ಲಿ ನೀವು ಗಿಫ್ಟ್ ಕೊಡ್ಬೇಕು ಎಲ್ಲರಿಗೆ ಅಂತಂದ್ರೆ ಬರೀ 390 ರೂಪಾಯಿ, 390 ರುಪೀಸ್. ಇದರಲ್ಲಿ ಸಹ ನೀವು ಕಲರ್ಸ್ ಸೆಲೆಕ್ಷನ್ ಮಾಡ್ಕೊಂಡು ಹೇಳಿದ್ರೇನು ಟೈಮ್ ಕೊಟ್ರೆ ನಾವು ರೆಡಿ ಮಾಡಿ ಕೊಡ್ತೀವಿ. ಉಂಟು ಸರ್. ಈಗ ಕಲರ್ ಏನಾಗುದಿಲ್ಲ. ಇದರಲ್ಲಿ ಈಗ ನಮ್ಮ ಹತ್ರ 300 ಪೀಸ್ ತನ ಇದೆ. ಅವೇನು ಹೋಗುದಿಲ್ಲ ಸರ್, ಎಲ್ಲ ತಕೊಂಡು ಹೋಗ್ತಾ ಇರ್ತಾರೆ. ನಿನ್ನೆನೂ ಒಂದು 150 ಸ್ಯಾರೀಸ್ ತಕೊಂಡು ಹೋಗಿದ್ರು, ಫಂಕ್ಷನ್ಸ್ಗೆಲ್ಲ ತಕೊಂಡು ಹೋಗ್ತಾರೆ ಸರ್. ಇನ್ನೊಂದು ಸರ್, ಇದು ಸಾಫ್ಟ್ ಸಿಲ್ಕ್ ಗಿಫ್ಟ್ ಮಾಡ್ಲಿಕ್ಕೆ. ಇದು ಗಿಫ್ಟೆಡ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಸ್ಮೂತ್ ಬರುತ್ತೆ. ಬರೀ 690 ರುಪೀಸ್ ಸರ್ ನಮ್ಮ ಹತ್ರ. ಇದರಲ್ಲಿ 690 ರುಪೀಸ್.
ಸಾಫ್ಟ್ ಸಿಲ್ಕ್ ಮತ್ತೆ ಕಾಟನ್ ಸಹ ಉಂಟು ಸರ್ ನಮ್ಮ ಹತ್ರ. ಗದ್ವಾಲ್ ಅಂದ್ರೆ ಕಾಟನ್ ಮತ್ತೆ ರೇಷ್ಮೆ ಮಿಕ್ಸ್ ಮಾಡಿ ಗದ್ವಾಲ ಬರುದು. ಇದು ಗದ್ವಾಲ್ ಸ್ಯಾರೀಸ್ ಸರ್. ಇದು ಕಾಟನ್ ಅಲ್ಲೇ ಇದು ಕಾಟನ್ ರೇಷ್ಮೆ ಥ್ರೆಡ್ಸ್ ಮೇಲೆ ಕಾಟನ್ ನೇಯ್ತಾರೆ ವಿವಿಂಗ್. ಗದ್ವಾಲ ಸ್ಯಾರೀಸ್ ಇದು 2000 rupees ಬರುತ್ತೆ ಸರ್. ಇದು ಪ್ಯೂರ್ ಅಲ್ಲಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ. ಅದಿಸ ಬೇಕಾದ್ರೆ ನಾವು ಆರ್ಡರ್ ಮೇಲೆ ತಕೊಂಡು ರೆಡಿ ಮಾಡ್ತೀವಿ ಸರ್. ಪ್ಯೂರ್ ಆದ ಎಷ್ಟಾಗ್ತದೆ ಸೊ ಪ್ಯೂರ್ ಅಂತಂದ್ರೆ ಒಂದು 4-5. ಆಕ್ಚುಲಿ ರೇಷ್ಮೆ ಈಗ ರೇಟ್ ಕೆಜಿ 4000 ಚೇಂಜ್ ಇದೆ ಸರ್. ಒಂದು ಸಾರಿಗೆ 1 kg ರೇಷ್ಮೆ ಆಗಲ್ಲ, 300 grams ಆಗತ್ತೆ ರೇಷ್ಮೆ. ಅದಕ್ಕಾಗಿ ಮತ್ತೆ ವೀವಿಂಗ್ ಒಂದು 200 grams ಬೇಕು. ಬರೀ ರೇಷ್ಮೆಗೆ ಒಂದು 2-2.5 ಸಾವಿರ ಹೋಗುತ್ತೆ. ಮತ್ತೆ ಜರಿಗೆ ಒಂದು 1.5 ಸಾವಿರ. ಮತ್ತೆ ಮ್ಯಾನ್ ಪವರ್ ಕಾಸ್ಟ್ ಎಲ್ಲ ಸೇರಿ ಒಂದು 4-5 ಮೇಲೆ ಪ್ಯೂರ್ ಸ್ಯಾರೀಸ್ ರೆಡಿ ಆಗುತ್ತೆ ಸರ್. ನೀವು ಇದರಲ್ಲಿ ಇದೇ ಡಿಸೈನ್ ಮೇಲೆ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್. ಈಗ ಇಲ್ಲಿರುವಂತದ್ರಲ್ಲಿ ಕಾಸ್ಟ್ಲಿಯಸ್ಟ್ ಸಾರಿ ಯಾವ್ದು ಸರ್? ಕಾಸ್ಟ್ಲಿಯಸ್ಟ್ ಸ್ಯಾರಿ ಇಲ್ಲದ್ರಂದ್ರೆ ಒಂದು ನಿಮಿಷ ಸರ್. ತೋರಿಸಿ ಸರ್. ಇದು ಇಲ್ಲಿರುವಂತಹ ಕಾಸ್ಟ್ಲಿಯಸ್ಟ್ ಸಾರಿ ಅಂತೆ, ನೋಡುವ ಸರ್. ಇದು ಕೆಳಗಡೆ, ಇದು ಮೇಲೆ ಬರುದು. ಮಾರ್ಕೆಟ್ ಅಲ್ಲಿ ಒಂದು 25,000 ಇದೆ, ನಮ್ಮ ಹತ್ರ 12,000 rupees ಸಿಗ್ಬೋದು ಸರ್. 12,000 rupees ಸಿಗ್ಬೋದು. ನಾವು ಮ್ಯಾನುಫ್ಯಾಕ್ಚರರ್ ಪ್ರೈಸ್ ಹೇಳುದು, ಮಧ್ಯದಲ್ಲಿ ಯಾರಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಹೌದೌದು. ಇದರಲ್ಲಿ ನಿಮ್ಗೆ ಬೇರೆ ಕಲರ್ ಕಾಂಬಿನೇಷನ್ಸ್ ಬೇಕಾ, ಪಲ್ಲು ಚೇಂಜ್ ಮಾಡ್ಬೇಕು, ಈ ಡಿಸೈನ್ ಚೇಂಜ್ ಮಾಡ್ಬೇಕು, ನಾವು ಚೇಂಜ್ ಮಾಡಿ ಕೊಡ್ತೀವಿ ಸರ್. ಬಾರ್ಡರ್ ಸಹ ಚೇಂಜ್ ಮಾಡಿ ಕೊಡ್ತೀವಿ. ಆರ್ಡರ್ಸ್ ಬಲ್ಕ್ ಆರ್ಡರ್ ಇದ್ರೆ ಒಂದು ಡಿಸೈನ್ ಸೆಟ್ ಮಾಡ್ಲಿಕ್ಕೆ ಒಂದು 40,000 ಇಂದ 60,000 ರೂಪಾಯಿ ಖರ್ಚಾಗತ್ತೆ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ. ನಾವೇನ್ ಮಾಡ್ತೀವಿ, ಅಂಗಡಿ ಹತ್ರ ಡಿಸೈನ್ಸ್ ಒಂದು ನಮ್ಗೆ ಫಿಕ್ಸ್ ಆಗಿದ್ರೆ ನಾವು 10 ಅಂಗಡಿ ಹತ್ರ ನಾವು ಆರ್ಡರ್ ತಗೊಳ್ತೀವಿ. ಸಪೋಸ್ ಹೈದರಾಬಾದ್ ಅಲ್ಲಿ ಒಂದು 3 ಅಂಗಡಿಗೆ, ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟಲ್ಲಿ ಒಂದು 5 ಅಂಗಡಿಗೆ, ಮತ್ತೆ ಇನ್ನೊಂದು ಮಹಾರಾಷ್ಟ್ರ ಅಲ್ಲಿ, ಮುಂಬೈದಲ್ಲಿ, ಗುಜರಾತ್ ಅಲ್ಲಿ, ಆ ತರದಲ್ಲಿ ಆರ್ಡರ್ಸ್ ತಕೊಳ್ಳಿ ಒಂದು 10-15 ಅಂಗಡಿ ರೆಡಿ ಆಗಿದ್ರೆ ಆ ಡಿಸೈನ್ ಮಗ್ಗ ಮೇಲೆ ಹೋಗುತ್ತೆ ಸರ್. ಸೊ ಆ ತರದಲ್ಲಿ ನಾವು ತಕೊಂಡು ಇದು ರೆಡಿ ಮಾಡೋದು. ಇದು ಕೆಲವೊಂದು ಜನ ಇದಿದ್ರೆ ಪ್ಯೂರ್ ರೇಷ್ಮೆ ಅಂತ ಅಂತಾರೆ. ಇದಿದ್ರೆ ಇದು ಓಲ್ಡ್ ಕಾಲದಲ್ಲಿ ಇದು ಟೈಮ್ ತಗೊಳ್ಳೋದು ಪ್ರಾಸೆಸ್. ಆಕ್ಚುಲಿ ಈ ಥ್ರೆಡ್ಸ್, ಇದು ಬ್ಲೂ ಕಲರ್ ಥ್ರೆಡ್ಸ್, ಇದರಲ್ಲಿ ಕೆಂಪು ಕಲರ್ ಥ್ರೆಡ್ಸ್ ಮೇಲೆ ಮುಂದೆ ಹೋಗ್ತಾ ಇರತ್ತೆ ಅಂತ ಇದೆಲ್ಲ ನಾವು ಎಲ್ಲ ಹೊರಗಡೆ ತಕೊಳ್ತೀವಿ. ಅವೆಲ್ಲ ಮಿಕ್ಸ್ ಆಗ್ಬಾರ್ದು ಅಂತ ಈ ಪ್ರಾಸೆಸ್ ಮಾಡ್ಲಿಕ್ಕೆ ಒಂದು 2 hours ಬೇಕು. 2 hours ಬೇಕು. ಇದು ಹ್ಯಾಂಡ್ಲೂಮ್ ಅಲ್ಲಿ ಅದೇ ಪ್ರತಿಯೊಂದಕ್ಕೆ ಕೇರ್ ತಗೊಳ್ತೀವಿ. ಅದಕ್ಕಾಗಿ ಸ್ವಲ್ಪ ಟೈಮ್ ಹಿಡಿದು ಈ ಸ್ಯಾರಿ ರೆಡಿ ಮಾಡ್ಲಿಕ್ಕೆ ಒಂದು 7 to 10 days ಬೇಕಾಗತ್ತೆ. ಒಂದು ಸ್ಯಾರಿ ಬೇಕಾಗಿ ಡೈಲಿ 1/2 meter ಗಿಂತ ಹೆಚ್ಚು ಆಗುದಿಲ್ಲ. 1/2 meter ಡೈಲಿ ನೇಯ್ತೀವಿ. ನೀವೀಗ ಪರ್ ಡೇ ಎಷ್ಟು ಸಾರಿ ಅಂತ ಮಾಡ್ತೀರಿ ಈಗ ನಿಮ್ಮಲ್ಲಿ ಎಲ್ಲ? ಸರ್ ನಮ್ಮ ಹತ್ರ ಈಗ ಪರ್ ಮಂತ್, ಎವ್ರಿ ಮಂತ್ ನಮ್ಮ ಹತ್ರ ಈಗ 6,000 ಸ್ಯಾರೀಸ್ ರೆಡಿ ಆಗತ್ತೆ. 6,000 ರೆಡಿ ಆಗತ್ತೆ. ಎವ್ರಿ ವೀಕ್ 1,500 ಸ್ಯಾರೀಸ್. ನಮ್ಮ ಸ್ವಂತ ಲೂಮ್ಸ್ 120 ಲೂಮ್ಸ್ ಉಂಟು. ನಾವು ಹೊರಗಡೆ ಕೊಡ್ತೀವಿ, ಅಂದ್ರೆ ಲೂಮ್ಸ್ ಅವ್ರವೇ, ನಾವು ಮೆಟೀರಿಯಲ್ ಕೊಡ್ತೀವಿ. ಸಪೋಸ್ ಜರಿ ನಾವು ಕೊಡ್ತೀವಿ, ರೇಷ್ಮೆ ನಾವು ಕೊಡ್ತೀವಿ, ಡಿಸೈನ್ ನಾವು ಕೊಡ್ತೀವಿ, ಅವ್ರು ರೆಡಿ ಮಾಡ್ಕೊಂಡು ನಮ್ಗೆ ತಂದು ಕೊಡ್ತಾರೆ. ನಮ್ಮ ಸ್ವಂತ ಲೂಮ್ಸ್ 120 ಉಂಟು. ಮತ್ತೆ ಅವಿ ಎಲ್ಲ ಬಿಟ್ಟು ಒಂದು 600 ಹೊರಗಡೆ ನಾವೆಲ್ಲ ಮೆಟೀರಿಯಲ್ ಕೊಟ್ಟು ಮಾಡಿಸೋದೆಲ್ಲ ಒಂದು 600 ಲೂಮ್ಸ್ ಇದೆ. ಅದಕ್ಕಾಗಿ ಅದರಲ್ಲಿ ಸಹ ಈಗ ಕಂಪ್ಯೂಟರ್ ಮಗ್ಗ ಅಂತ ಬಂದಿದೆ. ಕಂಪ್ಯೂಟರ್ ಡಿಸೈನ್ಸ್ ಪ್ರತಿಯೊಂದು ಸೀರೆ ಒಂದೊಂದು ಡಿಸೈನ್ ರೆಡಿ ಮಾಡ್ಬೋದು. ಮುಂದೆ ಏನಾಗ್ತಾ ಇದ್ದು, ಒಂದು ಡಿಸೈನ್ ಸೆಟ್ ಮಾಡಿದರೆ ಕೈಯಲ್ಲೆಲ್ಲ ಮಾಡೋದು, ಪೇಪರ್ ಮೇಲೆ ಡಿಸೈನ್ ಹಾಕಿ ಅದರೆಲ್ಲ ಮಿಷನ್ ಎಲ್ಲ ಕೂರಿಸಿ ಇದು ಮಾಡೋದು. ಒಂದು ಡಿಸೈನ್ಸ್ ಮಾಡಿದ್ರೆ 3 ವರ್ಷ 4 ವರ್ಷ ನಡೀತಾ ಇತ್ತು. ಈಗ ಹಂಗೆ ಇಲ್ಲ. ಒಂದು ಕಂಪ್ಯೂಟರ್ ಚಿಪ್ ಮೇಲೆ 60 ಡಿಸೈನ್ ಸೇರಿಸಿದ್ರೆ 60 ಸೀರೆ 60 ಡಿಸೈನ್ ಬರುತ್ತೆ. ಅದರಲ್ಲಿ ನಮ್ಗೆ ಆಪ್ಷನ್ಸ್ ತುಂಬಾನೇ ಇರುತ್ತೆ. ಅಂದ್ರೆ ಕೆಲವೊಂದು ಡಿಸೈನ್ಸ್ ಹೆವಿ ಜೆರಿ ಸ್ಯಾರೀಸ್, ಅಂದ್ರೆ ಸ್ವಲ್ಪ ವೆಯ್ಟೆಡ್ ಸ್ಯಾರೀಸ್ ಎಲ್ಲ ತಮಿಳ್ನಾಡು, ತೆಲಂಗಾಣ ಆ ಕಡೆ ಎಲ್ಲ ಹೆವಿ ಡಿಸೈನ್ಸ್ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕ ಎಸ್ಪೆಷಲಿ ಸೌತ್ ಕೇಂದ್ರದಲ್ಲಿ ಲೈಟ್ ವೆಯ್ಟ್ ಸ್ಯಾರೀಸ್, ಸಿಂಪಲ್ ಡಿಸೈನ್ಸ್, ಪ್ಯಾಟರ್ನ್ಸ್ ಸಿಂಪಲ್ ಆಗಿರ್ಬೇಕು, ಡಿಸೈನ್ಸ್ ಸಹ ಸಿಂಪಲ್ ಆಗಿರ್ಬೇಕು ಅಂತ ಸ್ಯಾರೀಸ್ ಎಲ್ಲ ಯೂಸ್ ಮಾಡ್ತಾರೆ. ಈ ಮುಂಚೆ ನಮ್ಗೆ ಅಲ್ಲಿ ಕೊಟ್ರೆ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಎಂತ ಮಾಡ್ತೀವಿ, 60 ಸೀರೆದಲ್ಲಿ ಒಂದು 30 ಈ ಕಡೆ ಸಿಂಪಲ್ ಡಿಸೈನ್ಸ್ ಮಾಡಿದ್ದು, ಒಂದು 30 ಬೇರೆ ಬೇರೆ ಡಿಸೈನ್ಸ್, ಅಂದ್ರೆ ಒಂದೇ ಮಗ್ಗದ ಮೇಲೆ ಆ ತರದಲ್ಲಿ ಈಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬಂದಿದೆ ಈಗ.
ಕಂಪ್ಯೂಟರ್ ಎಲ್ಲ ಇಲ್ಲಿ Computer ಬರುವಾಗ ಇವೆಲ್ಲ ಬಂದಿದೆ. ಈಗ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಬಂದಿದೆ ಸರ್, ಅದಕ್ಕಾಗಿ ಸ್ವಲ್ಪ ಕಲರ್ಸ್ ಸಹ ಮುಂಚೆ ಲಿಮಿಟೆಡ್ ಕಲರ್ಸ್ ಇತ್ತು, ಈಗ ಕಲರ್ಸ್ ಇಂಗ್ಲಿಷ್ ಕಲರ್ಸ್ 2-3 ಕಲರ್ಸ್ ಮಿಕ್ಸ್ ಮಾಡಿ ಈಗ ಪ್ರೈಮರಿ ಕಲರ್ಸ್ ಇರುವುದು 7 ಕಲರ್ಸ್. ರೈನ್ಬೋದಲ್ಲಿ ಏನಿದೆ ವಾಯ್ಲೆಟ್ ಕಲರ್ಸ್ ಅಷ್ಟೇ ಕಲರ್ಸ್ ಇರುದು. ಈಗ ಇದರಲ್ಲಿ ಏನಾಗಿದೆ, ನಾವು ಆ ಪ್ರೈಮರಿ ಕಲರ್ಸ್ ಮಿಕ್ಸ್ ಮಾಡಿ ಸೆಕೆಂಡರಿ ಕಲರ್ಸ್ ಅಂತ ಎಲ್ಲ ಇಂಗ್ಲಿಷ್ ಕಲರ್ಸ್ ಎಲ್ಲ ರೆಡಿ ಮಾಡಿ ಬೇರೆ ಬೇರೆ ತರದಲ್ಲಿ ಯೂಸ್ ಮಾಡ್ತೀವಿ. ವಾಯ್ಲೆಟ್ ಎಲ್ಲ ಅಂದ್ರೆ ಅದರಲ್ಲಿ ನಾವು ಕತ್ತಿರಬೂ ಬೇರೆ ಬೇರೆ ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ 3-4 ಕಲರ್ಸ್ ಒಂದೊಂದುದಲ್ಲಿ ಆ ತರದಲ್ಲಿ ಯೂಸ್ ಮಾಡಿ ಮಿಕ್ಸ್ ಮಾಡ್ತೀವಿ ಸರ್. ಸರ್ ಈಗ ಕಾಟನ್ ಸ್ಯಾರಿ ಅಂದ್ರೆ ಕಂಚಿ ಬಾರ್ಡರ್ ಮೇಲೆ ನಾವು ಕಾಟನ್ ಸ್ಯಾರಿ ವೀವಿಂಗ್ ಮಾಡಿಸಿದೀವಿ. ಸ್ವಲ್ಪ ಪ್ರಾಯದವ್ರಿಗೆ ಭಾರ ಬೇಡ, ಸಿಂಪಲ್ ಆಗಿ ಆಫೀಸ್ ವರ್ಕ್ಗೆಲ್ಲ ಎಂತ ಯೂಸ್ ಮಾಡ್ಕೊಳ್ಳಿಕ್ಕೆ ಇದು ಕಾಟನ್ ಸ್ಯಾರಿ ಸರ್, ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರಿ. ಕಲರ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಂದ್ರೆ ಹೆಚ್ಚು ತುಂಬಾ ಡಾರ್ಕ್ ಕಲರ್ ತಗೊಳ್ಬಾರ್ದು ಇದರಲ್ಲಿ. ಕಾಟನ್ ಸ್ಯಾರೀಸ್ ಯಾವಾಗಲೂ ಲೈಟ್ ಕಲರ್ಸ್ ತಗೊಳ್ಬೇಕು. ಲೈಟ್ ಕಲರ್ಸ್ ಇದ್ರೆ ಕಲರ್ ಪ್ರಾಬ್ಲಮ್ ಬರಲ್ಲ. ನೀವು ಫುಲ್ ಕೆಂಪು ಕಲರ್, ಫುಲ್ ಬ್ಲೂ ಕಲರ್, ಡಾರ್ಕ್ ಕಲರ್ಸ್ ಹೋಗಿದ್ರೆ ಸ್ವಲ್ಪ ಲೈಟ್ ಆಗಿ ಶೇಡ್ ಆಗತ್ತೆ, ಮತ್ತೆ ಸ್ಯಾರಿ ಅಂದ್ರೂ ಹಾಳಾಗುದಿಲ್ಲ, ಚೆನ್ನಾಗಿರುತ್ತೆ ಸರ್. ಎಷ್ಟು ಕಾಸ್ಟ್ ಎಷ್ಟು ಸರ್ ಇದು 1000 ಸರ್, 1000 ರುಪೀಸ್. ಮತ್ತೆ ಇದರಲ್ಲಿ ಬಾರ್ಡರ್ಲೆಸ್ ಸ್ಯಾರೀಸ್ ಬಂದಿದೆ ಈಗ, ಸ್ವಲ್ಪ ಟ್ರೆಂಡ್ ಪ್ರಕಾರ ಬಾರ್ಡರ್ಲೆಸ್. ಸರ್ ಈಗ ಬಾರ್ಡರ್ ಇರುವುದಿಲ್ಲ, ಫುಲ್ ಸ್ಯಾರಿ ರೆಗ್ಯುಲರ್. ನಿಮ್ಗೆ ಬಾರ್ಡರ್ ಇಲ್ಲದ್ರಂದ್ರೆ ಸ್ಯಾರೀಸ್ ಈಗ ಕೆಲವೊಂದ್ ಜನ ಬಾರ್ಡರ್ ಸ್ಯಾರೀಸ್ ಬೇಕು, ಬಾರ್ಡರ್ ಇಲ್ಲ, ರೇಷ್ಮೆ ಸೀರೆನೆ ಬಾರ್ಡರ್ ಇಲ್ಲ, ಫ್ಯಾನ್ಸಿ ತರದಲ್ಲಿ ಕಾಣ್ಬೇಕಂತಂದ್ರೆ ಇಂತ ಬಾರ್ಡರ್ ಸ್ಯಾರೀಸ್ ಎಲ್ಲ ಮಾಡ್ತೀವಿ. ಇದು ರೇಷ್ಮೆ? ಹೌದೌದು, ಪ್ಯೂರ್ ರೇಷ್ಮೆ ಸರ್, ಪ್ಯೂರ್ ರೇಷ್ಮೆ. ಈಗ ಲೈನ್ಸ್ ಬಾರ್ಡರ್ ಸ್ಯಾರಿ ಸರ್, ಲೈನ್ಸ್ ಬಾರ್ಡರ್ ಇವೆಲ್ಲ ಇನ್ನು ಮಾರ್ಕೆಟ್ ಅಲ್ಲಿ ಇಲ್ಲ ಸರ್. ಆಕ್ಚುಲಿ ನಾವು ಕಸ್ಟಮೈಸ್ ಮಾಡಿಸ್ತೀವಿ ಪ್ರಾಪರ್ ಆಗಿ, ಅದಕ್ಕಾಗಿ ಇವೆಲ್ಲ ಮಾರ್ಕೆಟ್ ಎಲ್ಲ ನಮ್ಮ ಡಿಸೈನ್ಸ್ ಸ್ವಲ್ಪ ಮಾರ್ಕೆಟ್ ಎಲ್ಲ ಸಿಕ್ಕುದು ಕಷ್ಟ. ಅಂದ್ರೆ ನಾವು ಓನ್ ಆಗಿ ಇದು ಮಾಡ್ತೀವಲ್ಲ, ಹೀಗಾಗಿ ನಮ್ಮ ಡಿಸೈನ್ಸ್ ಆಗ್ಲಿ ಪ್ಯಾಟರ್ನ್ಸ್ ಆಗ್ಲಿ ನಮ್ಮ ಇವಾಗ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಕಲರ್ ವೇರಿಯೇಷನ್ಸ್ ನಂಗೆ ಸರ್. ಸರ್ ಇದು ನ್ಯೂ ಪ್ಯಾಟರ್ನ್ ಮೊನ್ನೆ ಶುರು ಮಾಡಿದ್ವಿ ರೀಸೆಂಟ್ ಆಗಿ. ಇದೇ ಸ್ಯಾರಿ ಫುಲ್ ಇದೇ ಡಿಸೈನ್ ಬರುತ್ತೆ. ಈಗ ನಮ್ಮ ಹತ್ರ 7000 ಸರ್, ಇದು ಆಲ್ಮೋಸ್ಟ್ 12000 ರೇಂಜ್ ಅಲ್ಲಿ ಇದೆ. ಇದರಲ್ಲಿ 4 ಪೀಸ್ ಬಂದಿದೆ ನೋಡಿ ಸರ್. ಇದು ಪಲ್ಲು ನೋಡಿ ಹೆಂಗೆ ಎಷ್ಟು ಗ್ರ್ಯಾಂಡ್ ಇದೆ. ಈ ತರದಲ್ಲಿ ಸಿಂಪಲ್ ಡಿಸೈನ್ಸ್ ಎಲ್ಲ ಇಲ್ಲಿ ಇಷ್ಟಪಡೋದು. ಡಿಸೈನ್ ಚೇಂಜ್ ಮಾಡ್ಬೋದು ಸರ್. ಈಗ ಟ್ರೆಂಡಿಂಗ್ ಸ್ಯಾರೀಸ್ ಅಂದ್ರೆ ನಮ್ಮ ಹತ್ರ ಹೋಗುದು, ನಾವು ಜಾಸ್ತಿ ಈಗ ಜೆರಿ ಸ್ಯಾರೀಸ್ ಹೋಗ್ತಾ ಇದೆ ಸರ್. ಈಗ ಟಿಶ್ಯೂ ಸ್ಯಾರೀಸ್ ಅಂತ ಹೇಳಿದೇವಲ್ಲ, ಈ ಜೆರಿ ಸ್ಯಾರೀಸ್ ತುಂಬಾನೇ ಹೋಗ್ತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಜೆರಿ ಸ್ಯಾರೀಸ್. ಅಂದ್ರೆ ನೋಡ್ಲಿಕ್ಕೆ ಗ್ರ್ಯಾಂಡ್ ಇರುತ್ತೆ ಸ್ಯಾರಿ, ಅದಕ್ಕಾಗಿ ಜೆರಿ ಸ್ಯಾರೀಸ್ ತುಂಬಾ ಹೋಗ್ತಾ ಇದೆ. ಇದಕ್ಕೆ ಎಷ್ಟಾಗ್ತದೆ ಸರ್ ಕಾಸ್ಟ್? 2000 ಸರ್. ಹೊರಗಡೆ 4400 ಉಂಟಂತ, ನಮ್ಮ ಹತ್ರ 2000 ಸರ್. ನಾವು 2 ಪ್ರೈಸಸ್ ಹಾಕ್ತಿವಿ, ಮಾರ್ಕೆಟ್ ಪ್ರೈಸ್ ಹಾಕ್ತಿವಿ ಮತ್ತೆ ಮಧು ಸಿಲ್ಕ್ ಪ್ರೈಸ್ ಹಾಕ್ತಿವಿ. ಮಧು ಸಿಲ್ಕ್ ಪ್ರೈಸ್ ಈಗ ಫೈನಲ್ ಪ್ರೈಸ್ ಸರ್, ಅದರಲ್ಲಿ ಡಿಸ್ಕೌಂಟ್ ಇಲ್ಲ, ಅದೇ ಫೈನಲ್ ಪ್ರೈಸ್. ನೀವು ಮಾರ್ಕೆಟ್ ಗಿಂತ ಅದೇ ಒಂದು 40% ಇಟ್ಟೆ ಮಾರ್ಕೆಟ್ ಅದೇ ಮಾಡುದು ಸರ್. ಸರ್ ಮತ್ತೆ ಇನ್ನೊಂದು, ಈಗ ಜಾಸ್ತಿ ಕೇಳ್ತಾ ಇದ್ರು ಇಂಥ ಡಿಸೈನ್ಸ್, ಪೋಚಂಪಲ್ಲಿ ಡಿಸೈನ್ ಮೇಲೆ ಲೈಟ್ ಟಿಶ್ಯೂ ಆಗಿ ಬಂದಿದೆ. ಈ ಸ್ಯಾರೀಸ್ ಸ್ವಲ್ಪ ಮೊನ್ನೆ ಹೊಸ ಮಗ್ಗ ಶುರು ಮಾಡಿದೀವಿ, ಲೈಟ್ ವೆಯ್ಟ್. ಇದರಲ್ಲಿ ಒಳ್ಳೆ ಕಲರ್ಸ್ ಉಂಟು. ಇರ್ಲಿ ಸರ್. ಇವಿ ಜಾಸ್ತಿ ಕೇಳುದು ಸರ್ ನಮ್ಮ ಹತ್ರ. ಇದು ಜಾಸ್ತಿ ಕೇಳುದು. ಮತ್ತೆ ಪೋಚಂಪಲ್ಲಿ ಡಿಸೈನ್ ಇದೆ, ಇಕ್ಕತ್ತಿದೆ ನಮ್ಮ ಹತ್ರ, ವೆಂಕಟಗಿರಿ. ಈ ಡಿಸೈನ್ಸ್ ಎಲ್ಲ ತುಂಬಾ ನಮ್ಮ ಹತ್ರ ಕಸ್ಟಮೈಸ್ ಮಾಡ್ಕೊಂಡೆ ತಗೊಳ್ತಾರೆ ಸರ್. ಇದೆಷ್ಟು ಸರ್ ಕಾಸ್ಟ್? ಸರ್ ಇದು 3000 ಸರ್. ಇದು 3000 ಲೈಟ್ ವೆಯ್ಟ್. ಬರೀ ಸ್ಯಾರಿ 300 ಗ್ರಾಮ್ ಅಲ್ಲೇ ಬರುತ್ತೆ, ವೆಯ್ಟ್ ಲೈಟ್ ವೆಯ್ಟ್ ಅಲ್ಲಿ ಬರುತ್ತೆ, ಪೇಪರ್ ವೆಯ್ಟ್ ಬರುತ್ತೆ. ಮತ್ತೆ ಕಾಟನ್ ಅಲ್ಲಿ ಸಹ ಎಂಬ್ರಾಯ್ಡ್ರಿ ಉಂಟು, ಕಾಟನ್ ಅಲ್ಲಿ ಪ್ರಿಂಟೆಡ್ ಉಂಟು. ಪ್ರಿಂಟೆಡ್ ನಾವು ವೀವಿಂಗ್ ಮಾಡಿ ಸ್ಯಾರಿ ಪ್ರಿಂಟ್ ಮಿಷನ್ ಕೊಡ್ತೀವಿ ಸರ್ ಅದರಲ್ಲಿ. ಮತ್ತೆ ಎಂಬ್ರಾಯ್ಡ್ರಿ ಅಂದ್ರೆ ನಾವೇ ಮಿಷನ್ ಇಂದ ಎಂಬ್ರಾಯ್ಡ್ರಿ ಸ್ಯಾರಿ ನಾವೇ ಮಾಡಿಸ್ತೀವಿ. ಒಂದು ನಿಮಿಷ ಸರ್ ತೋರಿಸ್ತೀನಿ. ಎಂಬ್ರಾಯ್ಡ್ರಿ ಸ್ಯಾರಿ ಸರ್, ಎಂಬ್ರಾಯ್ಡ್ರಿ ಸ್ಯಾರಿ, ಫುಲ್ ಸ್ಯಾರಿ ಕಾಟನ್. ಹೌದು, ಎಂಬ್ರಾಯ್ಡ್ರಿ ಮಿಷನ್ ಇರುತ್ತೆ ಸರ್. ಹ್ಯಾಂಡ್ ಅಂದ್ರೆ ಕೈಯಿಂದ ಮಾಡುದಿಲ್ಲ, ಎಂಬ್ರಾಯ್ಡ್ರಿ ಮಿಷನ್ ಇರುತ್ತೆ. ಆ ಡಿಸೈನ್ ಎಲ್ಲ ನಾವು ಫಸ್ಟ್ ಚಾಕ್ ಪೀಸ್ ಇಂದ ಮಾರ್ಕ್ ಮಾಡ್ಕೊಳ್ತೀವಿ, ಆಮೇಲೆ ಮಿಷನ್ ಕೊಟ್ರೆ ಮಿಷನ್ ಆಟೋಮೆಟಿಕ್ ಆಗಿ ಇದು ಮಾಡುತ್ತೆ ಸರ್. ಮುಂಚೆ ಎಲ್ಲ ಕೈಯಲ್ಲಿ ಮಾಡ್ತಾ ಇದ್ರು, ಈಗ ಮ್ಯಾನ್ ಪವರ್ ಸ್ವಲ್ಪ ಕಾಸ್ಟ್ಲಿ ಆಗುವಾಗ ಇದೇ ಆಯ್ತು ಸರ್. ಇದಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತದೆ ಮ್ಯಾನ್ ಪವರ್. ಹೌದು ಸರ್, ಮ್ಯಾನ್ ಪವರ್ ಅಂದ್ರೆ ಎಂಬ್ರಾಯ್ಡ್ರಿ ಅವರು ಸ್ಪೆಷಲೈಸ್ಡ್ ಡಿಸೈನರ್ ಒಬ್ರು ಇರ್ತಾರೆ, ಅದರಲ್ಲಿ ಚಾಕ್ ಪೀಸ್ ಇಂದ ಮಾಡುದು ಅವ್ರದ್ದು ಇದೇ ಕೆಲಸ ಸರ್. ಅದರಲ್ಲಿ ಇದು ಕಾಸ್ಟ್ ಎಷ್ಟು ಸರ್? ಇದು 1000 ರುಪೀಸ್ ಸರ್. 1000
ಇದರಲ್ಲಿ ನಮ್ಮ ಹತ್ರ ಪ್ಲೇನ್ ಇದೆ, ಆಫೀಸ್ ಎಲ್ಲ ಹೊಡಿಲಿಕ್ಕೆ 300 rupees ಇಂದ ಶುರುವಾಗಿ 300 rupees ಇಂದ ಶುರುವಾಗಿ 500 750 ಇದರಲ್ಲಿ ಫುಲ್ ವರ್ಕ್ ಬಂದ್ರೆ 750 300 rupees ಇಂದ 1000 ರೇಂಜ್ ಮಧ್ಯದಲ್ಲಿ ಇದೆ ಸರ್. ಇದರಲ್ಲಿ ಸರ್ ಪೋಚಂಪಲ್ಲಿದಲ್ಲೇ ಬಾರ್ಡರ್ ಡಿಫ್ರೆಂಟ್ ಆಗಿ, ಪೋಚಂಪಲ್ಲಿದಲ್ಲೇ ಸ್ವಲ್ಪ ಬಾರ್ಡರ್ ಡಿಫ್ರೆಂಟ್ ಆಗಿ ಸರ್. ರೆಗ್ಯುಲರ್ ಡಿಸೈನ್ ಇಲ್ಲ, ಇದೊಂದು ಸ್ಪೆಷಲ್ ಡಿಸೈನ್ ನೋಡಿ ಸರ್. ಈ ಸ್ಯಾರಿಗೆ ನಾರ್ಮಲ್ ಬಾರ್ಡರ್ಕ್ಕಿಂತ ಇದರಲ್ಲಿ ಪ್ಲೈನ್ ಡಿಸೈನ್ ಬೇಡ, ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕಂತಂದ್ರೆ ಇವೆಲ್ಲ ಬಾರ್ಡರ್ಸ್ ಎಲ್ಲ. ಮತ್ತೆ ಇನ್ನೊಂದು ಸ್ಕರ್ಟ್ ಡಿಸೈನ್ ಅಂತ ಇನ್ನೊಂದಿದೆ ಸರ್. ಸ್ಕರ್ಟ್ ಡಿಸೈನ್ ಅಂತ ಇದೊಂದು ಮಧ್ಯದಲ್ಲಿ ಫ್ಲವರ್ ಬರುತ್ತೆ. ಈ ಬಾರ್ಡರ್ ಈ ಮಧ್ಯದಲ್ಲಿ ಸ್ಕರ್ಟ್ ಡಿಸೈನ್ ಅಂತ ಸಿಂಪಲ್ ಸಿಂಗಲ್. ಹೌದು ಸರ್. ಇವೆಲ್ಲ ಯೂನಿಕ್ ಪೀಸಸ್ ಸರ್. ಯೂನಿಕ್. ಎಷ್ಟು ಬೇಕೋ ಅಷ್ಟೇ ಮಾಡ್ತೀವಿ, ಆರ್ಡರ್ ತಕೊಂಡು ಎಷ್ಟು ಬೇಕೋ ಅಷ್ಟೇ ಮಾಡ್ತೀವಿ ಸರ್. ಸರ್ ಇದು 6.5 ಸರ್, 6.5 ಪ್ಯೂರ್. ಇವೆಲ್ಲ ಹ್ಯಾಂಡ್ಲೂಮ್ ಪ್ಯೂರ್. ಮತ್ತೆ ಹೆಚ್ಚಾಗಿ ಕೇಳುದು ಇವಿ ಸರ್, ಫಂಕ್ಷನಲ್ ವೇರ್ಗೆಲ್ಲ 1500 rupees, 1500 ಪೋಚಂಪಲ್ಲಿ ಡಿಸೈನ್ 1500 ಕೊಡ್ತೀವಿ. ಒಂದು 2000 rupees ಸರ್ ಇವಿ ಸರ್. 2000 rupees. ನಿಮ್ಗೆ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬೇಕಂತಂದ್ರೆ ಗ್ರ್ಯಾಂಡ್ ಸಹ ಇದೆ ಸರ್. ಇದು ಮದುವೆ ಸೀರೆ ತರನೇ ಇರುತ್ತೆ. ಇದು ಸ್ಮೂತ್ 2000 rupees ಸರ್. ಇದಕ್ಕೆ ಸರ್. ಸರ್ ಇದು ಪ್ಯೂರ್ ಅಲ್ಲ, ಸ್ವಲ್ಪ ಹೌದು ಸರ್, ಮೀಡಿಯಂ ಕ್ವಾಲಿಟಿ 2000 rupees ಪ್ರೈಸ್ ಅಲ್ಲಿ ಸಿಗತ್ತೆ ಸರ್ ನಿಮಗೆ. ಮತ್ತೆ ಸಾಫ್ಟ್ ಸಿಲ್ಕ್ ಅಲ್ಲಿ ಈ ರ್ಯಾಕ್ ಫುಲ್ ಕಂಪ್ಲೀಟ್ ನಿಮ್ಗೆ. ಹೌದು ಸರ್, ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಇದರಲ್ಲಿ 1000 rupees ಇಂದ 2000 2,500 ಮಧ್ಯದಲ್ಲಿ ಸಿಗತ್ತೆ ಸರ್ ಈ ಸ್ಯಾರೀಸ್ ಎಲ್ಲ. ಬೇರೆ ಬೇರೆ ಉಂಟು ಡಿಸೈನ್ಸ್, ಒಂದೊಂದು ಸೀರೆ ಒಂದೊಂದು ಡಿಸೈನ್ ಪ್ಯಾಟರ್ನ್. ಇವರು ನಮ್ಮ ಫಾದರ್ ಒಂದು 70 ವರ್ಷ ಮಗ್ಗನೆ ಮಾಡಿದ್ರು ಸರ್. ಇವರು ಶಾಲೆ ಬಿಟ್ಟಿದ್ರು 15 ವರ್ಷದಲ್ಲಿ. ಆಮೇಲೆ ಈಗ ಅವ್ರಿಗೆ ಆಲ್ಮೋಸ್ಟ್ 80 ಏಜ್ ಇದೆ. 70 years ಮಗ್ಗನೆ ಮಾಡಿದ್ರು ಸರ್. ಈಗ ಮಗ್ಗದಲ್ಲಿ ನಮಗೆ ಡಿಸೈನ್ಸ್, ಪ್ಯಾಟರ್ನ್ಸ್, ಕಲರ್ ಕಾಂಬಿನೇಷನ್ಸ್ ಮೇಲೆ, ಅಂದ್ರೆ ಈಗ ಬ್ಲಾಕ್ ಕಲರ್ ಸ್ಯಾರಿಗೆ ವೈಟ್ ಬಾರ್ಡರ್ ಆಗುದಿಲ್ಲ, ಆ ತರದಲ್ಲಿ ಇಲ್ಲ. ಈಗ ಕೆಂಪು ಬಾರ್ಡರ್ ಅಂದ್ರೆ ಮೆರೂನ್ ಕಲರ್ ಸ್ಯಾರಿಗೆ ಈಗ ನಾವು ಯೆಲ್ಲೋ ಕಲರ್, ಆ ತರದಲ್ಲಿ ಕಲರ್ ಕಾಂಬಿನೇಷನ್ ಈಗ ನೋಡಿ ಸರ್. ಯೆಲ್ಲೋ ಕಲರ್ ಸ್ಯಾರಿಗೆ ಇದು ಆನಂದ ಕಲರ್ ಅಂತ ಹೇಳ್ತೀವಿ. ಈ ತರದಲ್ಲಿ ಕಲರ್ ಕಾಂಬಿನೇಷನ್ಸ್ ಇದು ಕರೆಕ್ಟ್ ಆಗತ್ತಾ ಇಲ್ಲದ್ರಂತ ಇಂದ ನಮ್ಮ ದೊಡ್ಡವರಿಂದ ನಾವು ಸ್ವಲ್ಪ ಎಲ್ಲ ಸಜೆಷನ್ಸ್ ಎಲ್ಲ ತಕೊಂಡು ಇವರಿಂದ ನಾವು ಇದು ಮಾಡ್ತೇವೆ ಸರ್. ಅಂದ್ರೆ ಕೆಲವೊಂದು ಡಿಸೈನ್ಸ್ ಕ್ಲಿಕ್ ಆಗತ್ತೆ, ಕೆಲವೊಂದು ಕಲರ್ ಫೇಲ್ಯೂರ್ ಆಗತ್ತೆ. ಬ್ಲಾಕ್ ಬಾರ್ಡರ್ ಮಾಡಿದ್ರೆ ಬ್ಲಾಕ್ ಕಲರ್ಗೆ ಯಾವ್ದು ಸೂಟ್ ಆಗತ್ತೆ, ಎಲ್ಲೋ ಮಾಡಿದ್ರೆ ಯಾವ್ದು ಕಲರ್ ಸೂಟ್ ಆಗತ್ತೆ. ಆ ತರದಲ್ಲಿ ಕಲರ್ ಕಾಂಬಿನೇಷನ್ಸ್ ಇವ್ರದೆಲ್ಲ ಇವ್ರ ಅನುಭವ ಎಲ್ಲ ಉಪಯೋಗಿಸ್ಕೊಳ್ತೀವಿ ಸರ್. ಸರ್ ಈಗ 85 ಇದೆ. ಬರೀ 70 years ಮಗ್ಗನೆ, 70 ವರ್ಷ ಮಗ್ಗನೆ ಮಾಡಿದ್ರು. ಮಗ್ಗ ಬಿಟ್ರೆ ಏನು ಕೆಲಸ ಗೊತ್ತಿಲ್ಲ. ಈಗನೂ ಮಗ್ಗದಲ್ಲಿ ಎಲ್ಲ ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಈಗ ನೀವು ಮಂಗಳೂರಲ್ಲಿ ಮಾಡ್ಬೇಕಂತ ಸರ್? ನಾವು ಮಂಗಳೂರಲ್ಲಿ ಯಾಕೆ ಮಾಡ್ಬೇಕಂತಂದ್ರೆ ನಾವು 2014ಗೆ ಈ ಕಡೆ ಬಂದಿದ್ವಿ ಸರ್. ಮಗ್ಗ ಅಂತಿಲ್ಲ, ನಾವು ಒಂದು ಜಾಬ್ ಪರ್ಪಸ್ ಆಗಿ, ನಾನು ಆಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಜಾಬ್ ಪರ್ಪಸ್ ಮೇಲೆ ಬಂದಿದ್ನಿ. ಈಗ CNG ಗ್ಯಾಸ್ ಫೀಲ್ಡ್ ಅಲ್ಲಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಒಂದು ಮಿಸ್ಸಸ್ಗೆ ಇನ್ನು ಫಂಕ್ಷನ್ ಇದೆ, ಅರ್ಜೆಂಟ್ ಇಲ್ಲೇ ಏನು ಮದ್ವೆ ಹೋಗ್ಬೇಕಂತ ಒಂದ್ ದಿವಸ ಒಂದು ರೇಷ್ಮೆ ಸೀರೆ ಅಂಗಡಿಗೆ ಹೋಗಿದ್ವಿ. ಅವಾಗ ನಾವು ನಮ್ಮ ಹತ್ರ ಶಾಪ್ ಏನಿರ್ಲಿಲ್ಲ. ಅದು ಹೊರಗಡೆ ಹೋಗಿದ್ರೆ ಪ್ರೈಸು, ಕ್ವಾಲಿಟಿ ಅವೆಲ್ಲ ನೋಡಿ ನಮ್ಗೆ ಸ್ವಲ್ಪ ತುಂಬಾನೇ ಡಿಫರೆನ್ಸ್ ಇದೆ. ನಾವು ಯಾಕೆ ಮಾಡಿ ಕೊಡ್ಬೋದು, ನಾವು ಡೈರೆಕ್ಟ್ ತಯಾರಿಯಿಂದ ನಾವು ಕಸ್ಟಮರ್ ಕೊಟ್ರೆ ಬೆಸ್ಟ್ ಪ್ರೈಸ್ ಸಿಗತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿ ಸಹ ಕೊಡ್ಬೋದು. ಅವ್ರು ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸ್ ಸಹ ಮಾಡಿ ಕೊಡ್ಬೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್. ನಾವ್ ಯಾಕೆ ಚಿಕ್ಕ ಇರುವಾಗಿಂದ ಮಗ್ಗದಲ್ಲಿ ಮಾಡುವಾಗ ನಮ್ಮ ಹತ್ರ ಮುಂಚೆನೆ ಹೇಳಿ, ಈಗ ನಾವು US ಇಂದ ಆರ್ಡರ್ ಬಂದಿದೆ ಸರ್ ಒಮ್ಮೆ. ಆ ತರದಲ್ಲಿ ಬರುವಾಗ ತುಂಬಾ ಇದರಲ್ಲಿ ನಾವು ಅಂದ್ರೆ ಕಸ್ಟಮರ್ ಓಕೆ ನಮ್ಮ ಸ್ಯಾರೀಸ್ ಬೇರೆ ಕಂಟ್ರಿಗೆ ಸಹ ಹೋಗ್ತಾ ಇದೆ, ಅಂತದಲ್ಲಿ ನಾವು ಏನ್ ಮಾಡ್ತೀವಿ, ಸಪರೇಟ್ ವಾಗಿ ಡಿಸೈನ್ಸ್, ಪ್ಯಾಟರ್ನ್ಸ್ ಎಲ್ಲ ಇವಿ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೊಂದು ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ, ಬೆಸ್ಟ್ ಪ್ರೈಸ್ ಸಿಕ್ಕಿದೆ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಅದೇ ನೋಡುವಂತ ಉದ್ದೇಶದಿಂದ ದ ಬೆಸ್ಟ್ ಪ್ರೈಸ್ ಗೆ ಮಾರ್ಕೆಟ್ ಅಲ್ಲಿಗಿಂತ ಎಲ್ಲರಿಗಿಂತ ನಾವು ಕಡಿಮೆ ಪ್ರೈಸ್ ಅಲ್ಲಿ ಕೊಡುವಂತ ಒಳ್ಳೆ ಉದ್ದೇಶದಿಂದ ಹೌದು ಸರ್. ಮತ್ತೆ ಇನ್ನೊಂದು, ಈಗ ತುಂಬಾ ವೀವರ್ಸ್ ತುಂಬಾನೇ ಕಷ್ಟ ಪೊಸಿಷನ್ ಅಲ್ಲಿ ಇದ್ದಾರೆ, ಪಾಪ ಕಷ್ಟ ಪಡ್ತಾರೆ. ಈಗ ರೇಷ್ಮೆ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಜರಿ ರೇಟ್ ಜಾಸ್ತಿ ಆಗಿದೆ. ಸೊ ಅದರಲ್ಲಿಂದ ಅವ್ರು ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರಿಗೊಂದು ಸಪೋರ್ಟ್ ಸಹ ಸಿಗತ್ತೆ. ನಾವು ಈ ತರದಲ್ಲಿ ಕಸ್ಟಮರ್ ಇಂದ ಡೈರೆಕ್ಟ್ ಆಗಿ ತಗೊಂಡಿದ್ರೆ, ಮಧ್ಯದಲ್ಲಿ ಶಾಪ್ ಕೀಪರ್ ಆಗ್ಲಿ, ಮಧ್ಯದಲ್ಲಿ ಡೀಲರ್ ಆಗ್ಲಿ, ಮಧ್ಯದಲ್ಲಿ ರಿಟೇಲರ್ ಆಗ್ಲಿ,
ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್. ಈಗ ನೀವು ಅಂಗಡಿಗೆ ಹೋಗಿದ್ರೆ ಒಂದು 5000 ರೇಂಜ್ ಹೇಳಿದ್ರೆ ಅದರಲ್ಲಿ ಒಂದು 10 ಸೀರೆ ಹಾಕ್ತಾರೆ. ನಮ್ಮ ಹತ್ರ ಹಂಗೆ ಇಲ್ಲ, ನೀವು ಇಡೀ ಶಾಪೇ ನೋಡ್ಬೋದು, ನೀವೇ ನೋಡ್ತಾ ಇದ್ರು. ಕಸ್ಟಮರ್ಗೆ ಬಿಡ್ತೀವಿ, ಮೇಡಮ್ ಈ ಪ್ರೈಸ್ ರೇಂಜ್ ಅಲ್ಲಿ ಇಂಥದ್ದು ಸ್ಯಾರೀಸ್ ಉಂಟು, ನೀವು ಅರ್ಧ ಗಂಟೆ ನೋಡುವ, 3 ಗಂಟೆ ನೋಡು, 4 ಗಂಟೆ ನೋಡಿ ಅಂತ ಇಲ್ಲ, ಇಡೀ ದಿವಸನೂ ಬಿಡ್ತೀವಿ. ನಿಮ್ಗೆ ಬೇಕಂತಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಾಗನೇ ಪ್ರೈಸ್ ಆಗ್ಲಿ ಡಿಸೈನ್ ಆಗ್ಲಿ ನಮ್ಮ ಶಾಪ್ ಅಲ್ಲಿ ಅದೊಂದು ಫೆಸಿಲಿಟಿ ಇದೆ. ಆರಾಮಾಗಿ ನೋಡಿ ಎಷ್ಟು ಬೇಕಂದ್ರೂ ಅಷ್ಟು ಸ್ಯಾರೀಸ್ ಕಲರ್ ಕಾಂಬಿನೇಷನ್ಸ್ ಹೇಳಿ ಸಹ ತುಂಬಾ ಜನ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ. ಸರ್ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬೇರೆ ಬೇಕು, ನಮ್ಮ ಮದುವೆ ಸೀರೆ ಮುಂಚೆ ಇತ್ತು, ನಮ್ಗೆ ಈಗನು ಬೇಕಂತಂದ್ರೆ ಅಂತ ಸ್ಯಾರಿ ಸೇಮ್ ನೀವು ಡಿಸೈನ್ ಪ್ಯಾಟರ್ನ್ ಕೊಟ್ಟರೆ ನಾವೇ ರೆಡಿ ಮಾಡಿ ಕಲರ್ ಕಾಂಬಿನೇಷನ್ಸ್ ಸಮ ಮಾಡಿ ಕೊಡ್ತೀವಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಈಗ ನೀವು ಇದು ಆಂಧ್ರದಲ್ಲಿ ಪ್ರೊಡಕ್ಷನ್ ಎಲ್ಲ ಹೌದು ಸರ್. ಮಂಗಳೂರಲ್ಲಿ ಏನಾದ್ರು ಮಾಡುವಂತ ಸರ್ ಇಲ್ಲಿ ಮಾಡ್ಲಿಕ್ಕೆ ನಮ್ಗೆ ಉದ್ದೇಶ ಉಂಟು. ಆಕ್ಚುಲಿ ನಮ್ಮದು ನಮ್ಮದು ಓನ್ ಬಿಲ್ಡಿಂಗ್, ಹಿಂದ್ಗಡೆ ಎಲ್ಲ ಲ್ಯಾಂಡ್ ಎಲ್ಲ ಉಂಟು ನಮ್ಮದು. ಮಾಡ್ಲಿಕ್ಕೆ ನಾವು ನಮ್ದು ಪ್ಲಾನ್ ಮಾಡ್ತಾ ಇದ್ವಿ. ಅಂದ್ರೆ ಇದು ಸ್ಮಾಲ್ ಇಂಡಸ್ಟ್ರಿ ಇಲ್ಲ ಸರ್, ಸ್ವಲ್ಪ ದೊಡ್ಡ ಇಂಡಸ್ಟ್ರಿ. ಅಂದ್ರೆ ಈಗ ರೇಷ್ಮೆ ಗೂಡಿಂದ ಆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿಂದ ಪ್ರಾಸೆಸ್ ಶುರು ಆಗತ್ತೆ. ಅದ್ ಬಿಸಿನೀರ್ಗೆ ಹಾಕಿ ಅಲ್ಲಿಂದ ಥ್ರೆಡ್ ತೆಗಿ, ಸ್ಪಿನ್ನಿಂಗ್ ಮಿಲ್ಸ್ ಅಲ್ಲಿ ಥ್ರೆಡ್ ಎಲ್ಲ ತೆಗಿತಾರೆ. ಆ ಥ್ರೆಡ್ ತೆಗುವಾಗಿಂದ ಕಲರ್ ಹಾಕೋದು, ಕಲರ್ ಹಾಕ್ಮೇಲೆ ಡಿಸೈನ್ ಸೆಟ್ ಮಾಡೋದು, ಡಿಸೈನ್ ಸೆಟ್ ಮಾಡ್ಮೇಲೆ ಆ ಜರಿ ಎಲ್ಲ ಈಗ 10 ಸೀರೆಕಂತಂದ್ರೆ 70 ಮೀಟರ್ ಬೇಕು, ಒಂದು ಸೀರೆ 7 ಮೀಟರ್ಸ್ ಅಲ್ಲ. ಆ ಲೈನ್ ಎಲ್ಲ ಆ ದಾರ ಎಲ್ಲ ಕಂಟಿನ್ಯೂ ಆಗಿ ಇಡ್ಬೇಕು, ಅದಕ್ಕೆ ಜನ ಬೇಕು. ಮತ್ತೆ ಕೆಲವೊಂದು ಮಿಷನರೀಸ್ ರಿಪೇರ್ ಬಂದ್ರೆ ನಮ್ಮ ಹತ್ರ ಮೆಕ್ಯಾನಿಕ್ ಬೇಕು. ಅದೇ ಅಂದ್ರೆ ಪ್ರಾಸೆಸ್ ಒಂದು ಸೀರೆ ರೆಡಿ ಮಾಡ್ಲಿಕ್ಕೆ ಒಂದು 10 to 20 ಮೆಂಬರ್ಸ್ ತನ ಮಧ್ಯದಲ್ಲಿ ಅಷ್ಟೊಂದು ಜನ ಕಷ್ಟಪಡ್ತಾರೆ. ಅಂದ್ರೆ ಒಂದು ರಾಟ್ನ ಅಂತ ಇರುತ್ತೆ, ಚರಕ ಅಂತ ಇವರು ಗಾಂಧೀಜಿ ಅವರು ಇದು ಮಾಡ್ತಾರಲ್ಲ, ಅದರಲ್ಲಿ ಮೇಲೆ ಸುಟ್ಟಬೇಕು ಸರ್. ಅದರಲ್ಲಿ ನಿಮ್ಗೆ ಈಗ ಬೋಟ್ ಅವೆಲ್ಲ ತೋರಿಸಿದ್ನಿ, ಅದರಲ್ಲಿ ಮೇಲೆ ಒಂದು ಪ್ರಾಸೆಸ್ ಮಾಡ್ಲಿಕ್ಕೆ ಇಷ್ಟು ಜನ ವರ್ಕ್ ಮಾಡುವಾಗ ಪ್ಲಾನ್ ಇದೆ. ಒಂದು ಮಗ್ಗ ಮಾಡಿದ್ರೇನು ಅಷ್ಟೇ ಕಷ್ಟ, 10 ಮಗ್ಗ ಮಾಡಿದ್ರೇನು ಅಷ್ಟೇ ಕಷ್ಟ, ಒಂದು 100 ಮಗ್ಗ ಮಾಡಿದ್ರೇನು ಅಷ್ಟೇ ಕಷ್ಟ. ಫ್ಯೂಚರ್ ಅಲ್ಲಿ ಪ್ಲಾನ್ ಇದೆ, ನಾನು ಮಾಡ್ಲಿಕ್ಕಂತ ಉದ್ದೇಶ ಇದೆ. ನಮ್ಮ ಅಮ್ಮ ಅಪ್ಪ ಸ್ವಲ್ಪ ಸಪೋರ್ಟ್ ಇಂದ ಇದ್ರೆ, ಅಂದ್ರೆ ನಂಗೆ ಸ್ವಲ್ಪ ಅಷ್ಟೊಂದು ರೂಟ್ಸ್ ಇಂದ ಗೊತ್ತಿಲ್ಲ, ಅಮ್ಮ ಅಪ್ಪ ಸ್ವಲ್ಪ ಸಪೋರ್ಟ್ ಅನ್ನ ಇವರೆಲ್ಲ ಕೊಟ್ರೆ ಮಾಡುವ ಪ್ಲಾನ್ ಅಲ್ಲಿ ಖಂಡಿತ ಒಂದು 2 years ಒಳಗಡೆ ಮಗ್ಗ ಎಲ್ಲ ಫುಲ್ ಫ್ಲೆಡ್ಜೆಡ್ ಸೆಟಪ್ ಮಾಡಿ ಇಲ್ಲೇ ತಯಾರಿ ಹಾಕಿ ಇಲ್ಲಿಂದ ಕೊಡುವಂತ ಉದ್ದೇಶ ಇದೆ. ಖಂಡಿತ ದೇವರ ದಯಿಂದ ಮಾಡ್ತೀವಿ ಸರ್, ಮಾಡಿ ಕೊಡ್ತೀವಿ ಕಸ್ಟಮರ್ಗೆ. ನಾವು ಅವ್ರ ಎದುರುಗಡೆನೆ ಸ್ಯಾರಿ ರೆಡಿ ಮಾಡಿ ಅವ್ರಿಗೆ ಕೊಡುವಂತ ಅಂತ ಪರಿಸ್ಥಿತಿ ತರಿಸ್ತೀನಿ ಸರ್ ಇಲ್ಲಿಂದ. ಇದೀ ಶಾಲು ಮತ್ತೆ ಪಂಚೆ 6 ಮೀಟರ್ ಪಂಚೆ ಮತ್ತೆ 2 ಮೀಟರ್ ಶಾಲೆ, ಪ್ಯೂರ್ ರೇಷ್ಮೆ. ಪ್ಯೂರ್ ರೇಷ್ಮೆ. ಇದರಲ್ಲಿ ನಿಮ್ಗೆ ಕಲರ್ಸ್ ಬೇಕಂತಂದ್ರೂ ಕಲರ್ ಮಾಡಿ ಕೊಡ್ತೇವೆ. ಇದು ವೈಟ್ ಸ್ವಲ್ಪ ಎಲ್ಲೋ ಇಶ್ಯೂ ಆಗಿ ಮಾಡಿಸಿದವು ಅಂದ್ರೆ ನಮ್ಮ ಇದು ಹಿಂದೂಗಳ ಇದರಲ್ಲಿ ಸ್ವಲ್ಪ ಶುಭ ಸೂಚಕ ಅಂತ ಇದು ನಮ್ಮ ಹತ್ರ ಜಾಸ್ತಿ ಯೂಸ್ ಮಾಡುದು ಜಾಸ್ತಿ, ಅದಕ್ಕಾಗಿ ಇದು 2 ಸಹ ಮಾಡಿಸಿದೀವಿ. ಉಂಟು ಈಗ ಮನೆಯಲ್ಲಿ, ನಾನು ಸ್ಯಾಂಪಲ್ ಗಂತ ತಂದಿದ್ದೀವಿ, ಕೇಳ್ತಾ ಇದ್ರು ಸ್ವಲ್ಪ ಕೆಲವೊಂದು ಜನ. ಈಗ ಆಷಾಢ ಆದ್ಮೇಲೆ ನೆಕ್ಸ್ಟ್ ಸೀಸನ್ ಶುರು ಆಗತ್ತಲ್ಲ, ಅದರಲ್ಲಿ ಕಲರ್ ಕಾಂಬಿನೇಷನ್ಸ್ ಮೇಲೆ ಮಾಡಿ ನಾವು ತರ್ತೀವಿ ಸರ್. ಇದು 7000 rupees ಪ್ಯೂರ್. ಇದರಲ್ಲಿ ಮಿಕ್ಸ್ ಬರುತ್ತೆ, ಅದೇ 2000 rupees ಅಲ್ಲೇ ಮಿಕ್ಸ್ ಸಿಗತ್ತೆ, ಅದೇ ಸಹ ತೋರಿಸ್ತೀನಿ ಸರ್. ಇದು ಕ್ವಾಲಿಟಿ ಹೇಗೆ ಸರ್? ಸರ್ ಕ್ವಾಲಿಟಿ ಹೇಗೆ? ಇದು ಇದರಲ್ಲಿ 100% ಗುಡ್ ಕ್ವಾಲಿಟಿ ಸರ್, 100% ಗುಡ್ ಕ್ವಾಲಿಟಿ. ನಿಮ್ಗೆ ಇದರಲ್ಲಿ ಏನು ಮಿಕ್ಸಿಂಗ್ ಏನಿಲ್ಲ, ಇದು ಮಾತ್ರ ನಿಮ್ಗೆ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ. 2000 rupees ಸರ್ ಇದರಲ್ಲಿ ಸಹ ನಿಮ್ಗೆ 6 ಮೀಟರ್ಸ್ ಅಂಡ್ 2 ಮೀಟರ್ಸ್, ಸೊ 2 ಸಹ ಇರುತ್ತೆ. ಪಂಚೆ ಶಾಲು ಇದು 2000 rupees ಸರ್, 2000 ರೂಪಾಯಿ. ಇದು ಬೆಲ್ಟ್ ಆಗಿ ಬರುದಿಲ್ಲ? ಬೆಲ್ಟ್ ಆಗಿಲ್ಲ ಸರ್, ಅವೆಲ್ಲ ರೆಡಿಮೇಡ್ ಅವೆಲ್ಲ ರೆಡಿಮೇಡ್ ನಾವು ಇದು ಕೊಡ್ತೀವಿ. ಸಾರಿಗಳ ತುಂಬಾ ಇದೆ, ಚಂದ ಇದೆ ಇಲ್ಲ. ಈಗ ಮಂಗಳೂರಿನವರಿಗೆ ಇಲ್ಲಿ ಗೊತ್ತಾಗಬೇಕಂದ್ರೆ ಹೇಗೆ ಬರ್ಬೇಕು ಸರ್? ನೀವು ಏನ್ ಹೇಳ್ತೀರಿ, ಹೇಗೆ ಬರುವುದು, ಯಾವ ಟೈಮಲ್ಲಿ ಅವೈಲೇಬಲ್ ಇರ್ತೀರಿ ನೀವು? ಸರ್ ನಮ್ಮದು ಆಕ್ಚುಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ನಾವು ಸಂಡೇ ರಜೆ ಮಾಡುವ, ಹಬ್ಬದ ದಿವಸ ರಜೆ ಮಾಡುವ ಅಂತ ಏನು ಅವಶ್ಯಕ ಇಲ್ಲ. ಕೆಳಗಡೆ ಮನೆ ಉಂಟು, ಮೇಲೆ ಅಂಗಡಿ. ನಾವು ನಮ್ಮ ಮಿಸ್ಸಸ್, ನಮ್ಮ ಅಪ್ಪ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಳ್ತಾರೆ. ಸೊ ಅದರಲ್ಲಿ ಇರುವಾಗ ನಿಮ್ಗೆ ಟೈಮಿಂಗ್ಸ್ ಏನು ಫ್ಲೆಕ್ಸಿಬಿಲಿಟಿ ಇದೆ ನಮ್ಮ ಹತ್ರ. 9 o'clock to 9 o'clock ಇದೆ ನಿಮ್ಗೆ. 9 to 9. ಮತ್ತೆ ಫೆಸ್ಟಿವಲ್ ಹಬ್ಬ ಮತ್ತೆ ಇವತ್ತು ಏನು ಸ್ಪೆಷಲ್ ಡೇ ಅಂತ ಏನಿಲ್ಲ, ಯಾವಾಗನು ಬಂದು ತಗೊಳ್ಬಹುದು. ಜಾಸ್ತಿ ದಿನ ನಮ್ಮದು ಇನ್ಸ್ಟಾಗ್ರಾಮು ಸಿಲ್ಕ್ ಮಧು 701 ಅಂತ ಇದೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇಂದನೂ ಜಾಸ್ತಿ ಜನ ನೋಡಿ ಅದರಲ್ಲಿಂದನೂ ಸೆಲೆಕ್ಟ್ ಮಾಡಿ ತಗೊಳ್ತಾರೆ. ಮತ್ತೆ ಫೇಸ್ಬುಕ್ ಸರ್, ಇನ್ಸ್ಟಾಗ್ರಾಮ್ ಪೇಜ್ ಸಿಲ್ಕ್ ಮಧು 701 ಅಂತ. ಸಿಲ್ಕ್ ಮಧು 701 ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಯಾರಿಗೆಲ್ಲ ಸೀರೆ ಅಥವಾ ಪಂಚೆಗಳು ಏನು ಬೇಕಾ ಅದ್ರಲ್ಲಿ ನೀವು ನೋಡಿದ್ರೆ ಅದರಲ್ಲಿ ಯಾವುದೆಲ್ಲ ಡಿಸೈನ್ ಇದೆ ಅದರಲ್ಲಿ ಗೊತ್ತಾಗ್ತದೆ. ನೋಡಿಕೊಂಡು ಇಲ್ಲಿಗೆ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಮತ್ತೆ ನಮ್ಮ ಮಿಸ್ಸಸ್ ಇವ್ರದ್ದು ಅಂಗಡಿದು 2 ನಂಬರ್ ಉಂಟು, 8749090701 ಅಂತ, 7338015172 ಅಂತ. ಹೆಚ್ಚು ಇವ್ರ ನಂಬರ್ ಸೇವ್ ಮಾಡ್ಕೊಂಡು ಜಾಸ್ತಿ ಜನ
ಇನ್ಸ್ಟಾಗ್ರಾಮ್ ಅಲ್ಲೇ ಸ್ಟೇಟಸ್ ಹಾಕ್ತಾರೆ ಡೈಲಿ ಒಂದೊಂದು ಡಿಸೈನು ಎರಡೆರಡು ಡಿಸೈನು. ಸೊ ಡೈಲಿ ಆ ತರದಲ್ಲಿ ಜಾಸ್ತಿ ಆನ್ಲೈನ್ ಇಂದ ಪಾರ್ಸೆಲೇ ಇರುತ್ತೆ ನಮ್ಮ ಹತ್ರ. ಡೈಲಿ ಒಂದು 20 ಪಾರ್ಸೆಲ್ಸ್ ಜಾಸ್ತಿ ಮುಂಬೈ, ಪೂನಾ, ಮಂಗಳೂರು, ಬ್ಯಾಂಗ್ಳೂರು ಹೆಚ್ಚು ಜನ ಪಾರ್ಸೆಲ್ ಎಲ್ಲ ಮಾಡ್ತಾರೆ. ನಾವು ಫ್ರೀ ಕೊರಿಯರ್ ಸರ್ವಿಸ್ ಇದೆ, ಮತ್ತೆ ಅದಕ್ಕೆ ಕೊರಿಯರ್ ಏನು ಚಾರ್ಜ್ ಎಕ್ಸ್ಟ್ರಾ ಮಾಡುವಂತ ಅವಶ್ಯಕ ಏನಿಲ್ಲ. ನಾವು ಪೋಸ್ಟ್ ಆಫೀಸ್ ಥ್ರೂ ಇಂದ ನಾವು ಡೈರೆಕ್ಟ್ ಆಗಿ ಕೊರಿಯರ್ ಮಾಡಿರ್ತೀವಿ. ನೀವು ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ. ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ, ನಾವು ಕೊರಿಯರ್ ಮಾಡ್ತೀವಿ. ಡೈಲಿ ಪಾರ್ಸೆಲ್ಸ್ ಇರುತ್ತೆ. ಒಂದು 2-3 ಡೇಸ್. ಮುಂಬೈ ಅಂತಂದ್ರೆ ಒಂದು 5 ಡೇಸ್ ಹೋಗುತ್ತೆ. ಬ್ಯಾಂಗ್ಳೂರ್ ಅಂದ್ರೆ ಒಂದು 2 to 3 ಡೇಸ್ಗೆ ಹೋಗುತ್ತೆ. ಅದ್ರಲ್ಲಿ ಏನಿಲ್ಲ. ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಪೇಮೆಂಟ್ ಮಾಡಿದೀವಿ ಅಂತ ನಾವು ಅವತ್ತೇ ಸೇಮ್ ಡೇನೆ ಡಿಸ್ಪ್ಯಾಚ್ ಮಾಡಿ ನಿಮ್ಗೆ ಆ ರಿಸಿಪ್ಟ್ ಕಳಿಸ್ತೀವಿ. ರಿಸಿಪ್ಟ್ ಇಂದ ನೀವು ಟ್ರ್ಯಾಕಿಂಗ್ ಮಾಡಿ ನೋಡ್ಕೊಳ್ಬಹುದು ಎಲ್ಲಿಗೆ ಬಂದಿದೆ ಅಂತ. ಪಾರ್ಸೆಲ್ ಏನು ಮಿಸ್ ಆಗ್ಲಿಕ್ಕೆ ಏನು ಚಾನ್ಸ್ ಇಲ್ಲ. ಅದಕ್ಕಾಗಿ ನಾವು ಪೋಸ್ಟ್ ಆಫೀಸ್ ಇಂದ ಇದು ಮಾಡಿದ್ವಿ. ಮೇಡಮ್ ನಮಸ್ತೆ. ನೀವು ಇವತ್ತು ಮಧು ಸಿಲ್ಕ್ಸ್ಗೆ ಬಂದಿದ್ದೀರಿ. ಹೌದು. ಇದು ನಿಮ್ಗೆ ಹೇಗೆ ಅನುಭವ ಹೇಗೆ ಆಗ್ತುಂಟು? ನೀವು ಯಾವ ಪರ್ಪಸ್ಗೆ ಇಲ್ಲಿ ಬಂದಿರಿ? ಅಂದ್ರೆ ಯಾವ ಒಕೇಶನ್ಗೆ, ಮದುವೆಗ ಅಥವಾ ಯಾವ ಇದಕ್ಕೆ ನೀವು ಸಾರಿ ತಗೊಳ್ಳಿ? ಮದುವೆಗೆ ಸಾರಿ ತಗೊಳ್ಳಿಕ್ಕೆ ಬಂದದ್ದು. ನಮ್ಗೆ ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ, ಹಳ್ಳಿ ಮನೆ ಇದ್ರಲ್ಲಿ ನೋಡಿ ನಾವು ಬಂದಿದ್ದೆವು. ಹಾಗೆ ಮೊದಲು ಸ್ಟಾರ್ಟಿಂಗಿಗೆ ಬರುವಾಗ ಒಳ್ಳೆ ವೆಲ್ಕಮ್ ಸಿಕ್ಕಿತ್ತು ಬರುವಾಗ್ಲೇ. ಹಾಗೆ ಮತ್ತೆ ಅಲ್ಲಿ ನೋಡಿದೆವು ಸಾರಿ ಯಾವ ವೆರೈಟಿಯಲ್ಲಿ ಬೇರೆ ಸೆಕ್ಷನ್ ಇದೆ ನೋಡ್ಬೋದು. ನಮಗೆ 1,000ದ್ದು ಒಂದು 600-700 ರೂಪಾಯಿಗೆ ನಮ್ಗೆ ಸಿಗುವ ಹಾಗೆ ಉಂಟು. ಅದ್ರಲ್ಲಿ ನಾವು ಈಗ ಸೆಲೆಕ್ಟ್ ಮಾಡಿ ಆಯ್ತು. ಮತ್ತೆ ಈಗ 10-12 ಸಾವಿರದ್ದು ಸಾರಿ 6,000-7,000ಕ್ಕೆ ನಮ್ಗೆ ಈಗ ಒಂದು ಸೆಲೆಕ್ಟ್ ಮಾಡಿ ಆಯ್ತು. ತೊಂದ್ರೆ ಇಲ್ಲ. ನಾವು ಹೀಗೆ ಹೋಗಿ ದೊಡ್ಡ ದೊಡ್ಡ ಶಾಪಲ್ಲಿ ಸೆಲೆಕ್ಟ್ ಮಾಡುದಕ್ಕಿಂತ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಒಳ್ಳೆ ಒಂದು ರೇಟಿಗೆ ಸಿಗ್ತದೆ ನಮ್ಗೆ. ಕ್ವಾಲಿಟಿ ಎಲ್ಲ ಹೇಗೆ ಉಂಟು? ಕ್ವಾಲಿಟಿ ಎಲ್ಲ ನೋಡಿದೆವು, ಒಳ್ಳೆದಿದೆ. ಒಳ್ಳೆದಿದೆ. ಎಲ್ಲರಿಗೂ ಬರುವಂತ ಹೇಳುವ. ಆಕ್ಚುಲಿ ನಂಗೆ ಕೂಚಂಬಳ್ಳಿ ಸಾರಿ ಎಲ್ಲ ಗೊತ್ತಿದೆ ಎಷ್ಟು ರೇಟ್ ಅಂತ ಹೇಳಿ. ಹಾಗೆ ಈಗ ನೋಡುವಾಗ ಇಲ್ಲಿ ತೊಂದ್ರೆ ಇಲ್ಲ ಅಂತ ಆಗ್ತದೆ. ನಮ್ಮ ಮಂಗಳೂರಿನವರಿಗೆಲ್ಲ ಬರ್ಬೋದು ಹಾಗಾದ್ರೆ ಇಲ್ಲಿ ಒಂದು ಪರ್ಚೇಸ್ ಮಾಡ್ಬೋದು. ಮಂಗಳೂರಿನವರಿಗೆಲ್ಲ ಧಾರಾಳವಾಗಿ ಬರ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು ಮೇಡಮ್? ಮನೀಷಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಗಳೂರಿಂದ ಬೀಚರೋಡಿಗೆ ಬಂದು ಧರ್ಮಸ್ಥಳ ದಾರಿಯಲ್ಲಿ 3 ಕಿಲೋಮೀಟರ್ ಮುಂದೆ ಬಂದ್ರೆ ಜಕ್ರಿ ಬೆಟ್ ಎಂಬ ಸ್ಥಳ ಇದೆ. ಅಲ್ಲಿ ರೋಡ್ ಸೈಡ್ ನಲ್ಲಿ ಈ ಮಧು ಸಿಲ್ಕ್ ನ ಶಾಪ್ ಇದೆ. ಇಲ್ಲಿ ಅದ್ಭುತವಾದ ಸಾರಿ ಕಲೆಕ್ಷನ್ ಇದೆ, ರೇಷ್ಮೆ ಸಾರಿಗಳಿದೆ. ಅದೇ ರೀತಿಯಲ್ಲಿ ಪುರುಷರಿಗೆ ಬೇಕಾದಂತ ಪಂಚೆಗಳ ಕಲೆಕ್ಷನ್ ಸಹ ಇಲ್ಲಿದೆ. ಮತ್ತು 40% ಕಮ್ಮಿ ಮೊತ್ತದಲ್ಲಿ ಈ ಎಲ್ಲಾ ಗ್ರಾಹಕರಿಗೆ ಇದನ್ನು ನೀಡ್ತಾ ಇದ್ದಾರೆ. ಅವ್ರದ್ದೊಂದು ಉದ್ದೇಶವೂ ಅದೇ ಆಗಿತ್ತು, ಗ್ರಾಹಕರಿಗೆ ಹೆಚ್ಚಿನ ಹೊರೆ ಆಗಬಾರ್ದು, ಕಡಿಮೆ ಮೊತ್ತದಲ್ಲಿ ಸಾರಿಗಳು ದೊರೆಯಬೇಕೆಂಬ ಉದ್ದೇಶದಿಂದ ಈ ಶಾಪ್ ಅನ್ನು ಇಲ್ಲಿ ಮಾಡಿದ್ದಾರೆ. ಯಾರಿಗೆಲ್ಲ ಇಲ್ಲಿಗೆ ಬರುವಂತ ಆಸಕ್ತಿ ಇದೆಯಾ, ನಮ್ಮ ಪೇಟ ಕ್ರಿಯೇಷನ್ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಿನ ಅಡ್ರೆಸ್ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೇವೆ. ಯಾರಿಗೆಲ್ಲ ಬರಬೇಕು ಇಲ್ಲಿ ಸಂಪರ್ಕಿಸಿ. ಅದೇ ರೀತಿ ನಮ್ಮ ಈ ಪೇಟ ಕ್ರಿಯೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.